ನಮಸ್ಕಾರ ನಿಮ್ಮೆಲ್ಲರೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನು ಹೊಸ ಅಡುಗೆಗಳನ್ನ ತೋರಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಗೃಹಿಣಿಯರು ಬಂದು ಅವರ ಮನೆಯ ಕೈರುಚಿಯನ್ನ ತೋರಿಸುವಂಥ ಕಾರ್ಯಕ್ರಮ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮದಲ್ಲಿ. ಸಾಕಷ್ಟು ಜನ ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಕರೆದು ಅವರ ಮನೆ ಕೈರುಚಿ ನೋಡೋಣ. ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮ ಹೆಸರು ಅರ್ಚನಾ ರಾಘವೇಂದ್ರ ಅಂತ. ಅರ್ಚನಾ ರಾಘವೇಂದ್ರ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾವು ಹೌಸ್ ವೈಫ್ ಆಗಿದ್ದೇನೆ. ರಾಘವೇಂದ್ರ ಅವ್ರು ಏನ್ ಮಾಡ್ತಾರೆ? ಅವರು ಆಂಡ್ರೋಮೆಡಾ ಕಂಪ್ನಿಲಿ MNC ಕಂಪ್ನಿಲಿ ಜಾಬ್ ಮಾಡ್ತಾರೆ. ಸಾಟರ್ಡೆ ಸಂಡೇ ರಜಾ ಜಾಲಿಯಾಗಿ. ಹಾ ಸರ್. ಯಾವ್ರು ನೀವು? ನಾನು ಬೇಸಿಕಲಿ ಬಂದು ಯಾದಗಿರಿಯಿಂದ. ಯಾದಗಿರಿ ಬಂದಿರಿ? ನಾವು ಗುಲ್ಬರ್ಗ. ಯಜಮಾನ್ರು ಯಾವ್ನವ್ರು? ಯಜಮಾನ್ರು ಬಂದು ಬ್ಯಾಂಗ್ಳೂರೇನೆ. ಹೆಂಗ್ರಿ ಗುಲ್ಬರ್ಗ ಎಲ್ಲಿ, ಬೆಂಗಳೂರು ಎಲ್ಲಿ, ಹೆಂಗ್ ಸಿಕ್ಕಿದ್ರು ನಿಮ್ಗೆ? ಇಲ್ಲ, ನಾನು PG ಕೋರ್ಸ್ ಮಾಡ್ಬೇಕಿದ್ರೆ ಸೊ ಇಲ್ಲಿ ಬಂದಿದ್ದು. ಅವಾಗ ಸಿಗಾಕೊಂಡ್ರು? ಇಲ್ಲ ಅದು ಮದ್ವೆ ಆಯ್ತು, ಅಣ್ಣ ಮನೆ ಕಡೆಯಿಂದಾನೇ ಮಾಡಿದ್ದು. ಓಕೆ 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 ಓಕೆ. ಮನೆ ಇರೋದಲ್ಲಿ ಅರ್ಚನಾ ಅವ್ರೆ? ಉತ್ರಳ್ಳಿ. ಇಲ್ಲೇ ಪಕ್ಕಕ್ಕಿದ್ದೀರಿ? ನಡ್ಕೊಂಡ್ ಬಂದಿದ್ದೀರಿ? ಇಲ್ಲ. ಓಕೆ. ಎಷ್ಟು ಜನ ಮಕ್ಕಳು? ಒಬ್ಬ ಮಗ. ಏನು ಮಗನ ಹೆಸರು? ಆರ್ಯ ಶ್ರೀವತ್ಸ ಅಂತ. ಆರ್ಯ ಶ್ರೀವತ್ಸ ಎಷ್ಟನೇ ಕ್ಲಾಸು? ಅವನು UKG. ವೆಜ್ಜು ಮನ್ಲಿ? ಹೌದು, ಪ್ಯೂರ್ ವೆಜ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಗೋಂಗೂರ ಪಪ್ಪು ಅಂತ. ಓಕೆ, ಗೋಂಗೂರ ಸೊಪ್ಪಿನ ಪಪ್ಪು. ಹೌದು. ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೋಂಗೂರ ಪಪ್ಪು ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಚಿರೋಟಿ ರವೆ, ಗೋಂಗೂರ ಸೊಪ್ಪು, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು, ಎಣ್ಣೆ. ಇದು ಆಂಧ್ರ ಸ್ಟೈಲ್ ಅಲ್ಲ, ತಪ್ಪಿಳ್ಕೋಬೇಡಿ, ಇದು ಉತ್ತರ ಕರ್ನಾಟಕದ ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ಎಲ್ಲ ಮಾಡ್ಬಿಡ್ತೀರಾ? ಹಾ. ನೀರ್ ಬೇಕು. ನೀರಾಕಿ. ತೊಗರಿ ಬೇಳೆ ಹಾಕ್ತಾ ಇದ್ದೀನಿ. ಹಾಕಿ ಮಾಡಿ. ಹಾಕಿ. ನೆಕ್ಸ್ಟ್ ಕಡಲೆ ಬೇಳೆ. ಪಪ್ಪು ತಾನೇ ಇದು? ಹೌದು, ಪಪ್ಪೆ. ಓಕೆ. ಕಡಲೆ ಬೀಜ. ಕಡಲೆಕಾಯಿ ಬೀಜ ಪಪ್ಪು ತಾನೇ ಇದು? ಹೌದು, ಆದ್ರೆ ಡಿಫ್ರೆಂಟ್. ಅಯ್ಯಯ್ಯೋ, ಇದು ರಾಘವೇಂದ್ರ ತಿನ್ಸಿದೀರಾ? ಅವರು ಮಾರನೇ ದಿನ ಕೆಲ್ಸಕ್ಕೆ ಹೋಗಿದ್ದಾರಾ? ಹೋಗಿದ್ದಾರೆ. ಪರವಾಗಿಲ್ಲ, ಮಾಡಿ. ಸ್ವಲ್ಪ ಅರಿಶಿನ ಬೇಕಾಗಿತ್ತು. ಸಾಕಾ? ಹಾ, ಸಾಕು. ಒಂದ್ ಸ್ವಲ್ಪ ಎಣ್ಣೆ. ಇದು ಯಾವ್ದು ಜೊತೆ ಚೆನ್ನಾಗಿರುತ್ತೆ ಅರ್ಚನಾ ಅವ್ರೆ? ಇದು ಜೋಳದ ರೊಟ್ಟಿ, ಆಮೇಲೆ ಹಾ ಸಾಕು. ಆಮೇಲೆ ಚಪಾತಿ, ರೈಸ್. ಇವಾಗ ನಾವು ಯಾವ್ದು ಜೊತೆ ತಿನ್ನೋದಿನ್ನ? ಇವಾಗ ರೈಸ್ ಜೊತೆಗೆ ತಿನ್ಬೇಕು ನೀವು. ಯಾಕೋ ಚಪಾತಿ ತಂದಿಲ್ವೇನೋ? ಚಪಾತಿ ತಂದಿಲ್ಲ. ಗೊತ್ತಾಯ್ತು, ನೀವು ಹೇಳಿದಾಗಲೇ ಗೊತ್ತಾಯ್ತು ಬಿಡಿ ನಮ್ಗೆ. ಇದು 3 ವಿಸಲ್ಸ್ ಆಗ್ಬೇಕು. ಓಕೆ. ಸೊಪ್ಪೇನ್ ಹಾಕಲ್ವಾ? ಸೊಪ್ಪು ಆ ಕಡೆ ಪ್ಯಾನ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡಿ ಹಾಕಿದ್ರೆ ಸಾಕಾ? ಫ್ರೈ ಮಾಡಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಚನಾ ಅವ್ರು ಬಂದಿದ್ದಾರೆ. ಅರ್ಚನಾ ರಾಘವೇಂದ್ರ ಅವ್ರು ಬಂದಿದ್ದಾರೆ. ಓಕೆ. ಮನೇಲಿ ಅತ್ತೆ ಮಾವ, ಓಕೆ, ನಾನು, ಹಸ್ಬೆಂಡ್, ನನ್ನ ಮಗ. ವೆರಿ ಗುಡ್. ಎಣ್ಣೆ ಹಾಕ್ಲಾ? ಹಾ, ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ಅನ್ನ ಬಳಸ್ತಾ ಇದೀವಿ. ಇದು ಜಾಸ್ತಿ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ. ದೊಡ್ಡ ಕಟ್ ಇದ್ರೆ ಹಾಫ್ ಕಟ್ ಸಾಕು. ಓಕೆ. ಚಿಕ್ಕದಾದ್ರೆ 1 ಕಟ್ ಇರ್ಲಿ ಸಾಕು. ಅಡಿಗೆ ಮನೇಲಿ ಹೋಗ್ತೀರಾ? ಅಡಿಗೆ ಮಾಡ್ತೀರಾ? ನಾನು ಮಾಡೋದು. ನೀವು ಅಡಿಗೆ ನೀವೇ ಮಾಡೋದಾ? ನಾನು. ನಿಮ್ಮ ಅತ್ತೆಯವ್ರಿಗೆ ಇಷ್ಟ ಆಗಿರ್ಬೇಕಲ್ಲ? ಅತ್ತೆನೂ ಮಾಡ್ತಾರೆ. ಅಲ್ಲ, ಅವರೆಲ್ಲ ಬೆಂಗಳೂರಿನವರು, ನೀವು ಬಂದು ಯಾದಗಿರಿ ಗುಲ್ಬರ್ಗ ಅಡಿಗೆ ಮಾಡೋದು ನಿಮ್ಮ ಅತ್ತೆಗೆ ಇಷ್ಟ ಆಗ್ಬೇಕು? ಅತ್ತೆಗೆ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತಾ? ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 6 ಇಯರ್ಸ್ ಆಯ್ತು. ವೆರಿ ಗುಡ್ ಮಾ. ಮತ್ತೆ ಏನ್ ಮಾಡ್ತೀವಿ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಟಿವಿ ನೋಡೋದು. ಅದೇ ನಿಮ್ಮ ಕುಕ್ಕರಿ ಶೋ ಅಲ್ಲಿ ಏನೇನು ಸ್ಪೆಷಲ್ ಇದು ಬರುತ್ತೋ ಮಾಡೋದು, ಟ್ರೈ ಮಾಡೋದು. ಯಾರಿಗೆ ಇಷ್ಟ ಆಗುತ್ತೆ ಚೆನ್ನಾಗಿ? ಸುಚಿತ್ರ ಅವ್ರದ್ದು ಅಡಿಗೆ ಎಲ್ಲ ನೋಡ್ತೀರಾ? ಆಮೇಲೆ ಗುರೂಜಿ ಅವ್ರದ್ದು. ಗುರೂಜಿ ಅವ್ರದ್ದು ಇಷ್ಟ ಆಗುತ್ತಾ? ಮಾಡ್ತೀನಿ, ವಿತೌಟ್ ಆಯಿಲ್. ಯಾರಿಗೆ? ನಿಮ್ಗೆ ಮಾಡ್ಕೊಳ್ತೀರಾ, ಯಜಮಾನ್ರಿಗೆ ಮಾಡ್ತೀರಾ? ಇಲ್ಲ, ಎಲ್ರು ಮನೇಲಿ ಎಲ್ರಿಗೂ. ಓಕೆ. ತುಂಬಾ ಹುಳಿ ಕಂಟೆಂಟ್ ಇರುತ್ತೆ ಇದ್ರಲ್ಲಿ ಅಲ್ವಾ? ತುಂಬಾ ಜಾಸ್ತಿನೇ ಇರುತ್ತೆ. ಹೌದು. ಇದು ಅನ್ನದ ಜೊತೆಗೆ ಚೆನ್ನಾಗಿರುತ್ತಲ್ವಾ? ಅನ್ನದ ಜೊತೆ ಚೆನ್ನಾಗಿರುತ್ತೆ. ಹೌದು, ಹಾಕೊಂಡು ಹಾಕೊಂಡ್ಬಿಟ್ಟು ತಿನ್ಬೋದು. ಒಳ್ಳೆ ಮಜಾ ಇದು. ಹೌದು. ಇದು ಸಾಕು, ಫ್ರೈ ಆಗಿದೆ. ಹಾ, ಆಫ್ ಮಾಡ್ಬಿಡಿ. ನಂಗೆ ಇನ್ನೊಂದು ಚಿಕ್ಕದ ಪ್ಯಾನ್ ಒಗ್ಗರಣೆಗೆ ಸೀಸನಿಂಗ್ ಬೇರೆ ಮಾಡ್ತೀರಾ? ಹೌದು. ಮಾಡ್ಕೊಂಡ್ಬಿಡ್ತೀರಾ ಒಗ್ಗರಣೆನ? ಹಾ, ಮಾಡ್ಕೊಂಡ್ಬಿಡ್ತೀನಿ. ಅದು ವಿಜಿಲ್ ಆಗೋವರೆಗೂ. ಏನು ಎಣ್ಣೆನ ತುಪ್ಪನ ಒಗ್ಗರಣೆಗೆ? ಇಲ್ಲ, ಎಣ್ಣೆನೆ, ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಈ ರವೆಲಿ ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಏನ್ ಮಾಡ್ತೀರಾ? ರವೆನ ಹಾಕೊಂಡು ಅರ್ಚನಾ? ಇಲ್ಲ, ಅದು ತೆಗೆದು ಸ್ಮ್ಯಾಶ್ ಮಾಡೋ ಟೈಮಲ್ಲಿ ಅದನ್ನ ಆಡ್ ಮಾಡಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಅಲ್ಲ ಇದಕ್ಕೆ? ಹಾ, ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ. ಏನಕ್ಕೆ ಅಂದ್ರೆ ಹಂಗೆ ಕಲ್ಸ್ಕೊಂಡು ತಿನ್ನಿ ಅಂತ. ಹೌದು. ಈಗ ಸಾರ್ಗಿರೆಲ್ಲ ಕೇಳ್ಬೇಡಿ, ಕಲ್ಸ್ಕೊಂಡು ತಿನ್ಕೊಳ್ಳಿ ಅಂತ. ಆಕ್ಚುಲ್ ಆಗಿ ಸಾರು ಹುಳಿ ಎಲ್ಲ ಬೇಜಾರು. ಇದು ಯಾವಾಗಾದ್ರೂ ಒಕೇಶನಲಿ ಮಾಡ್ಕೊಂಡು ತಿನ್ಬಹುದು ಅಂತ. ಹೌದು, ತಿನ್ಬೋದಾ? ಹೌದು ಹೌದು. ಓಕೆ. ರಾಘವೇಂದ್ರ ಅವ್ರಿಗೆ ಇಷ್ಟನಾ ಇದು? ಹಾ, ಇಷ್ಟ ಆಗುತ್ತೆ ಅವ್ರಿಗೆ. ಇಷ್ಟ ಆಗುತ್ತೆ. ಒಂದಿನಕ್ಕೆ, 2ನೇ ದಿನಕ್ಕೆ ದಯವಿಟ್ಟು ಬೇಡ ನಂಗೆ ಅಂತಾರೆ. ಓಕೆ. ಸಾಸಿವೆ ಹಾಕಿದ್ದೀನಿ. ಓಕೆ. ಆಮೇಲೆ ಜೀರಿಗೆ. ಓಕೆ. ಸಾಸಿವೆ, ಜೀರಿಗೆ,
ಅಷ್ಟು ಮೆಣಸಿಗೆ ಹಾಕ್ತೀರಾ? ಹಾ, ಹಸಿಮೆಣಸಿನ್ಕಾಯಿ ಅಷ್ಟು ಬೇಕಾ? ಅಷ್ಟು ಒಂದು ಇಷ್ಟಾದ್ರೂ ಬೇಕು. ಓಕೆ, ಹಾಕೋಬೋದು. ಹಸಿಮೆಣಸಿನ್ಕಾಯಿ. ಎಸ್ ಮೇಡಮ್. ನಮ್ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು. ಯಜಮಾನ್ರು ಖಾರ ತಿಂತಾರ ಕಡಿಮೆನಾ? ಇಲ್ಲ, ಅವ್ರು ತಿಂತಾರೆ. ತಿಂತಾರಾ? ಹೌದು. ಓ ಎಸ್. ಆಮೇಲೆ ಇದಕ್ಕೂ ಅಷ್ಟೇ ಆಪ್ಷನ್ ಇದೆ. ಒಂದು ಬೇಕು ಅಂದ್ರೆ ಹಿಂಗೂ ಹಾಕೋಬಹುದು ನಾವು ಇದಕ್ಕೆ. ನಿಮ್ಮಲ್ಲಿ ಹಾಕಲ್ವಾ? ಹೌದು, ನಾವು ಹಿಂಗೆ ಹಾಕೋದು. ಮತ್ತೆ ಅಲ್ಲ, ನಾನು ಆದ್ರೆ ಗಾರ್ಲಿಕ್ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅಂತ ಅದಕ್ಕೆ ಗಾರ್ಲಿಕ್ ಯೂಸ್ ಮಾಡ್ತಾ ಇರೋದು. ಓಕೆ ಓಕೆ. ಸೊ ಅದಕ್ಕೆ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕಾ ಇದು? ಹೌದು, ಫ್ರೈ ಆಗಿ. ಓಕೆ 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 ಓಕೆ. ಅರ್ಚನಾ ಆಫ್ ಮಾಡೋಣ ಇದನ್ನ? ಹಾ, ಆಫ್ ಸಾಕಾ? ಹಾ, ಸಾಕು ಸರ್. ಓಕೆ, ಇದು ರೆಡಿ ಆಯ್ತು, ಒಗ್ಗರಣೆ ರೆಡಿ ಆಯ್ತು, ಗೋಂಗೂರ ಸೊಪ್ಪು ರೆಡಿ ಆಯ್ತು, ಕುಕ್ಕರ್ ಕೂಗಾಯ್ತು. ಇದಕ್ಕೆ ಇದನ್ನ ಹಾಕೊಳ್ತೀರಾ? ಇದಕ್ಕೆ ಅರಿಶಿನ ಹಾಕಿ ಅದಕ್ಕೆ ಹಾಕಿದೆ. ಇದಕ್ಕೊಂದು ಸ್ವಲ್ಪ ಸಾಕು. ಸಾಕಾ? ಸಾಕು. ಓಕೆ ಅರ್ಚನಾ ಅವರೇ, ಇಲ್ಲಿ ಕುಕ್ಕರ್ ತಣ್ಣಗಾಗ್ತಾ ಇದೆ, ಇನ್ನೇನು ಆಗ್ಬಿಡುತ್ತೆ. ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀರಾ, ಈಗ ಇನ್ನೇನು ಹಾಕ್ಬೇಕು? ಇದಕ್ಕೆ ರವೆನ ಆ್ಯಡ್ ರವೆ ಮಾಡ್ಬೇಕು. ಹಾಕ್ರಿ ಅದಕ್ಕೆ. ಏನಕ್ಕಂದ್ರೆ ಅದು ಒಂಥರ ಎಲ್ಲ ಕಲ್ಕೊಳ್ಳಿ ಅಂತ. ಅದರಲ್ಲಿ ಬೇಳೆಗಳಿರುತ್ತೆ, ಸೊ ಅದು ಬಿಡಿ ಬಿಡಿ ಆಗಿರುತ್ತೆ. ಅದಕ್ಕೆ ಇದು ಹಾಕಿದ್ರೆ ಸ್ವಲ್ಪ ಹೊಂದ್ಕೊಳ್ಳುತ್ತೆ ಎಲ್ಲ ಜೊತೆ. ಹೌದು, ಚಿರೋಟಿ ರವೆ ಹಾಕಿದ್ರೆ ಒಂದ್ ಸ್ವಲ್ಪ ಹೊಂದ್ಕೊಳ್ಳುತ್ತೆ ಅಂತ ಹಾಕಿ. ಚಿರೋಟಿ ರವೆ ನೀರಲ್ಲಿ ನೆನೆಸಿ ಇದ್ರ ಜೊತೆಗೆ ಹಾಕ್ತಾ ಇರೋದು ಅಷ್ಟೇನೆ? ಹೌದು. ಹಾಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಏನು ಬೇಕಾಗಿಲ್ಲ? ಏನು ಇಲ್ಲ, ಅಷ್ಟೇನಾ? ಅಷ್ಟೇ. ಆಮೇಲೆ ಅದು ಹಾಕ್ಬೋಣ ಬೇಯಿಸಿರೋದು ಇದ್ರಲ್ಲಿ. ಈ ಪಪ್ಪು ಆಂಧ್ರದೇನೇನೆ ಹಾಕ್ಲಾ ಮೇಡಮ್? ಹಾ, ಹಾಕಿ. ಓಹೋ, ಏನ್ ನಿಮ್ಮ ಮನೆಗೂ ತೊಗೊಂಡೋಗೋ ಥರ ಮಾಡ್ಬಿಟ್ಟಿದ್ದೀರಾ? ಇಲ್ಲ ಆ ಥರ ಏನಿಲ್ಲ. ಓಕೆ, ಅದು ಚೆನ್ನಾಗಿ ಪಪ್ಪು ಮಿಕ್ಸ್ ಆಗಬೇಕಲ್ಲ? ಹೌದು, ಮಿಕ್ಸ್ ಆಗಬೇಕು ಇದು. ಓಕೆ 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 ಓಕೆ. ಸೊಪ್ಪು ಕಡಿಮೆ ಆಯ್ತಾ? ಇಲ್ಲ. ಪಪ್ಪು ಕಡಲೆಕಾಯಿ ಬೀಜ ಬೇರೆ ಹಾಕಿದ್ದಾರೆ, ಪಪ್ಪಿಗೆ ಕಡಲೆ ಬೇಳೆನೂ ಹಾಕಿದ್ದಾರೆ, ನಮ್ಮ ಮಾಮೂಲಿ ಬೇಳೆನೂ ಹಾಕಿದ್ದಾರೆ. ಅದನ್ನ ಕುಕ್ಕರ್ಲಿ ಕೂಗಿಸ್ಕೊಂಡಿದ್ದೀವಿ. ಒಳ್ಳೆ ಪಪ್ಪು ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಾಕೊಳ್ಳಿ, ದಯವಿಟ್ಟು ಹಾಕೊಳ್ಳಿ. ಕೈಯಿಂದಾನೆ ಹಾಕಿ. ಕೈಯಿಂದನೇ ನಿಮ್ಮಲ್ಲಿ ಹೆಂಗೆ ಹಾಕ್ತೀರ ಹಂಗೆ ಹಾಕಿ. ಓಕೆ. ಪಪ್ಪ ಅಂದ್ರೆ ಗಟ್ಟಿನೇ ಇರಬೇಕಲ್ಲ, ನೀರಂಗೆಲ್ಲ ಏನು ಇರಲ್ಲ? ಇಲ್ಲ, ಅದು ಕುದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಒಳ್ಳೆ ಪಪ್ಪು ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಹಾಕ್ಬಿಡಿ ಮೇಡಮ್, ಹಾಕ್ಬಿಡಿ. ಕಡಿಮೆ ಮಾಡ್ತೀನಿ. ಈಗ ಪಪ್ಪಿಗೆ ಒಂದು ಕಳೆ ಬರುತ್ತೆ. ಎಣ್ಣೆ ತೇಲ್ತಾ ಇರೋವಂಥ ಎಣ್ಣೆ. ಹೌದು. ಅದಕ್ಕೆ ಸಾಸಿವೆ. ವೆರಿ ಗುಡ್. ಎಸ್. ಇದಿಷ್ಟೇ ಗಟ್ಟಿ ಇರುತ್ತಾ? ಹೌದು. ನೀರು ಗೀರು ಹಾಕೋಬೇಕಾ? ಇಲ್ಲ, ನೀರೇ ಹಿಂಗೆ ಇರಬೇಕು. ಹಿಂಗೆ ಇದ್ರೆ ಚೆನ್ನಾಗಿರೋದಾ? ಹೌದು, ಹೀಗೆ ಇದ್ರೇನೆ ಚೆನ್ನಾಗಿ. ಮಾಡ್ಲಾ? ಹಾ, ಸ್ಟವ್ ಆಫ್ ಮಾಡ್ಬಿಡಿ, ಸಾಕು. ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅರ್ಚನಾ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಉತ್ತರ ಕರ್ನಾಟಕದ ಪಪ್ಪನ್ನ ಮಾಡಿ ತೋರಿಸಿದ್ದಾರೆ. ಇದರೊಳಗೆ ಗೋಂಗೂರ ಸೊಪ್ಪಿನ ಪಪ್ಪು ವಿಶೇಷವಾಗಿ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಕ್ಕಂಥ ಅದ್ಭುತವಾದ ಅಡುಗೆ. ಓಕೆ, ಸರ್, ನಾರ್ತ್ ಕರ್ನಾಟಕ ಸ್ಟೈಲಿನ ಗೋಂಗೂರ ಪಪ್ಪು. ಗೋಂಗೂರ ಪಪ್ಪನ್ನ ಮಾಡಿಕೊಟ್ಟಿದ್ದಾರೆ ಅರ್ಚನಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೂಲತಃ ಯಾದಗಿರಿ ಅವರು, ಮದುವೆಯಾಗಿ 6 ವರ್ಷ ಆಗಿದೆ. ರಾಘವೇಂದ್ರ ಜೊತೆ ಬೆಂಗಳೂರಲ್ಲಿದ್ದಾರೆ. ಒಂದು ಅದ್ಭುತವಾಗಿರುವಂಥ ಒಂದು ಪಪ್ಪನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಪಪ್ಪನ್ನ ಮಾಡ್ಕೊಳ್ಳಿ. ಗೋಂಗೂರ ಪಪ್ಪು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ತೊಗರಿಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಅರಿಶಿನ, ಎಣ್ಣೆ ಹಾಕಿ 3 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಗೋಂಗೂರ ಸೊಪ್ಪು ಹಾಕಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ನೆನೆಸಿಟ್ಟ ಚಿರೋಟಿ ರವೆ, ಬೇಯಿಸಿಕೊಂಡ ತೊಗರಿಬೇಳೆ ಮಿಶ್ರಣ, ಉಪ್ಪು ಹಾಕಿ ಬೇಯಿಸಿ. ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ ಹಾಕಿ ಒಗ್ಗರಣೆ ಮಾಡಿ ಹಾಕಿ ಮೇಲೆ ತೆಂಗಿನಕಾಯಿ ತುರಿ ಹಾಕಿದರೆ ಗೋಂಗೂರ ಪಪ್ಪು ಸವಿಯಲು ಸಿದ್ಧ. ಓಕೆ ಅರ್ಚನಾ ಅವರು, ಟೇಸ್ಟ್ ಮಾಡೋದಾ? ಹಾ, ಟೇಸ್ಟ್ ಮಾಡಿ ಸರ್. ತುಪ್ಪ ಸ್ವಲ್ಪ ಹಾಕೋಬೇಕು. ಚಟ್ನಿ ಪುಡಿ ಏನು ತರದೆ ಬರಿ ಕೈ? ಇಲ್ಲ, ಅದು ಆಪ್ಷನ್. ಆಪ್ಷನ್. ಯೂಶುವಲಿ ಇದು ಇದ್ಮೇಲೆ ಇನ್ನೇನು ಬೇಕಾಗಲ್ಲ ಅಂತನಾ? ಹೌದು. ಹಿಂಗಾಗಿದೆಯೋ ದೇವ್ರೇ, ಚೆನ್ನಾಗಿರ್ಬಿಟ್ರೆ ಸಾಕಪ್ಪ. ಈ ಕಡಲೆಕಾಯಿ ಬೀಜ ಹಾಕಿರೋದು ಹೊಸ್ತಾ ಕಾಣ್ತದೆ. ಹೌದು, ಚೆನ್ನಾಗಿದೆ. ಖಾರ ಎಲ್ಲ ಸರಿ.
ಸಾಕು ಖಾರ ಬೇಸಿಗೆಗಾಲ ಅಲ್ವಾ ಹೌದು. ಇನ್ನ ಖಾರ ಹಾಕೋಬಹುದು. ಬಟ್ ಪಪ್ಪೇನು ಖಾರವಾಗಿಲ್ಲ ಇರಲ್ಲ. ತುಪ್ಪ ಇಪ್ಪ ಹಾಕೊಂಡ್ರೆ ಸ್ವಲ್ಪ ಸಪ್ಪೆ ಬಿದ್ದೋಗ್ಬೋದು. ಹೌದು, ತುಪ್ಪ ಹಾಕೊಂಡ್ರೆ ಸಪ್ಪೆ ಆಗುತ್ತೆ. ಚಿರೋಟಿ ರವೆ ಹಾಕಿರೋದು ಗೊತ್ತೇ ಆಗಲ್ಲ ಇದ್ರಲ್ಲಿ. ಒಟ್ಟು ಏನಕ್ಕೆ ಆಗ್ತದೆ ಅಂತ ಗೊತ್ತಾಯ್ತು, ಗಟ್ಟಿ ಬರಕ್ಕೆ. ಹಾ, ಸ್ವಲ್ಪ ಗಟ್ಟಿ ಬರಕ್ಕೇನೆ ಚಿರೋಟಿ ರವೆ ಹಾಕೊಳ್ಳೋದು. ಚೆನ್ನಾಗಿದೆ, ಥ್ಯಾಂಕ್ ಯು. ಸ್ವಲ್ಪ ತುಪ್ಪ, ಅದ್ರ ಪಕ್ಕ ಸ್ವಲ್ಪ ಚಟ್ನಿ ಪುಡಿ, ಯಾವ್ದಾದ್ರು ಒಂದು ಪಲ್ಯ, ಇಲ್ಲಾಂದ್ರೆ ಒಂದು ಹಪ್ಪಳ, ಏನಿಲ್ಲ ಅಂದ್ರೆ ಒಂದು ಉಪ್ಪಿನಕಾಯಿ, ಇದೆಲ್ಲ ಹಾಕೊಂಡ್ರೆ ಇದಕ್ಕೆ ಮಜಾ ಬರೋದು. ಮಾಡ್ಕೊಳ್ರಿ, ಫಸ್ಟು ಮಾಡ್ಕೊಂಡ್ಮೇಲೆ ತಾನೇ ಹಾಕೊಳ್ಳೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡಿದ್ದಾರೆ ಅರ್ಚನಾ ಅವರು. ಇವ್ರಿಗೆ ಶ್ರೀಕೃಷ್ಣ ಗೀ, ನವಿಲ್ಗಿರಿ ಮತ್ತು ಕೊಳಲಿನ ಸಿಂಬರಿರ್ತಕ್ಕಂಥ ಗೀ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ಅರ್ಚನಾ ಅವ್ರಿಗೆ. ಜೊತೆಗೆ ರವಿ ಪ್ರಾಡಕ್ಟ್ ಅವರು ಅವರ ಎಲ್ಲ ಪ್ರಾಡಕ್ಟ್ಗಳನ್ನ ಇದ್ರೊಳಗೆ ಹಾಕಿದ್ದಾರೆ, ಎಲ್ಲ ಮಸಾಲಾ ಪುಡಿಗಳನ್ನ ಇದ್ರೊಳಗೆ ಹಾಕಿ ನಿಮ್ಮನೆ ಕೊಟ್ಟಿದ್ದಾರೆ. ಗ್ಯಾರಂಟಿ 2 ತಿಂಗಳು ಬರುತ್ತೆ, ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಗೆ ಒಂದು ಬೆಳ್ಳಿಯ ಗಣೇಶವನ್ನ ಕೊಟ್ಟಿದ್ದಾರೆ, ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದಲ್ಲದೆ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮೈಯಾಸ್ ಅವರು. 30 ಸೆಕೆಂಡಲ್ಲಿ ನಿಮ್ಮ ಯಜಮಾನರಿಗೆ 30 ಸೆಕೆಂಡಲ್ಲಿ ಬಿಸಿ ಬಿಸಿ ನೀರು ತಗೊಂಡ ಇದು ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಒಗಂಡಬಿ ಭಾಗ 3 ಹಬ್ಬದಡುಗೆಯ ಸ್ಪೆಷಲ್ ಪುಸ್ತಕನ ಕೊಡ್ತಾ ಇದ್ದಾರೆ. ಹಬ್ಬಗಳು ಶುರು ಆಗುತ್ತೆ, ಹಬ್ಬಗಳು ಶುರು ಆದಾಗ ಟೆನ್ಷನ್ ಶುರು ಆಗುತ್ತೆ, ಯಾವ ಅಡುಗೆ ಮಾಡ್ಕೋಬೇಕು ಅಂತ. ಅಡುಗೆಗಳ ಪೂರ್ತಿಯಾದಂಥ ಡೀಟೇಲ್ ಇದ್ರೊಳಗಿದೆ, ಇದು ನಿಮಗೋಸ್ಕರ. ಥ್ಯಾಂಕ್ ಯು ಅರ್ಚನಾ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ಏನ್ ತಮ್ಮ ಹೆಸರು? ಶಶಿಕಲಾ. ಓಕೆ, ಶಶಿಕಲಾ ಅವರು ಏನು ಮಾಡ್ಕೊಂಡಿದ್ದೀರಿ? ವಾಯ್ಸ್ ವೈಫ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಕುಂಬಳಕಾಯಿ ರೈಸ್ ಬಾತ್. ಕುಂಬಳಕಾಯಿ ರೈಸ್ ಬಾತ್ ಮಾಡ್ತಾರಾ? ಬ್ರಾಹ್ಮಣರ ನೀವು? ಲಿಂಗಾಯ್ತು. ಸಿಹಿ ಗುಂಬಳದಲ್ಲಿ ರೈಸ್ ಬಾತು ನಾವಂತೂ ಕೇಳಿಲ್ಲ, ತಿಂದೂ ಇಲ್ಲ. ಇವತ್ತೇ ತಿಂತಾ ಇರೋದು, ಕೇಳ್ತಾ ಇರೋದು ಇವತ್ತು. ಅವ್ರು ಅದನ್ನ ಹೇಳಿರೋದಕ್ಕೆ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಓಕೆ, ಶುರು ಮಾಡೋಣ. ಸಿಹಿ ಕುಂಬಳ ರೈಸ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಕುಂಬಳಕಾಯಿ, ಅಕ್ಕಿ, ನಿಂಬೆಹಣ್ಣು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಸಬ್ಬಸಿಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಉಪ್ಪು, ತುಪ್ಪ, ಎಣ್ಣೆ. ಫಸ್ಟ್ ಏನು ಮಾಡ್ತೀರಿ? ಅಕ್ಕಿ ರೈಸ್ ಫ್ರೈ ಮಾಡಬೇಕು. ಅಕ್ಕಿ ಹುರ್ಕೋಬೇಕಾ? ಹುರ್ಕೊಳ್ಳಿ. ಏನು ಕೊಟ್ಟಿವ ನಿಮಗೆ? ಬಾಣಲಿ. ಆಯ್ತು, ಹುರ್ಕೊಳ್ಳಿ. ಅಷ್ಟು ಕುಂಬಳಕಾಯಿ ಅಷ್ಟೇನಾ? ಜಾಸ್ತಿ ಕುಂಬಳಕಾಯಿ ಬೇಕು, 1 ಪಾವಿಗೆ ಅಷ್ಟು ಕುಂಬಳಕಾಯಿ. ಇಷ್ಟು ಕುಂಬಳಕಾಯಿ ಬೇಕಾ? ಇದು ಯಾರು ನಿಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿದ್ದು? ನಿಮ್ಮ ಅತ್ತೆಯವ್ರು ಯಾವ ಊರವರು? ಮತ್ತೆ ಕಲ್ಯ. ಶಶಿಕಲಾ ಅವರೇ, ಏನ್ ಟಿಫನ್ ಮಾಡಿದ್ರಿ ಬೆಳಗ್ಗೆ? ಮನೆಗೆ ಬರ್ಬೇಕಾದ್ರೆ ಇವತ್ತು ಬೆಳಗ್ಗೆ ಇಡ್ಲಿ. ಇಡ್ಲಿಗೇನು? ಸಾಂಬಾರು. ಚಟ್ನಿ ಗಿಟ್ನಿ ಮಾಡಲ್ವಾ? ಮಾಡ್ತೀವಿ. ಒಂದೇ ಸಾಂಬಾರ ಚಟ್ನಿನೇ ಇವತ್ತು? ಬರೀ ಸಾಂಬಾರು. ಓಕೆ. ಬಿಸಿನೀರು. ನೀರೇನಕ್ಕೆ ಇಟ್ಕೋಬೇಕು? ಕುಂಬಳಕಾಯಿ ರೈಸ್ಗೆ ಹಾಕಬೇಕು. ರೈಸ್ ಹಾಕಕ್ಕೆ ನೀರು ಇಟ್ಕೋಬೇಕು. ಓಕೆ. ಇದು ನೀರು ಕಾಯಿಸಕ್ಕೆ ಇಟ್ಕೊಳ್ಳೋದಾ? ಚೆನ್ನಾಗಿ ಕಾಯ್ಬೇಕಾಯ್ತು ನೀರು? ಕಾಯ್ತಾ ಇರ್ತದೆ. ಒಗ್ಗರಣೆ. ಸಿಹಿ ಕುಂಬಳದ ರೈಸ್ ಬಾತಾ? ಹಾಂ. ಎಣ್ಣೆ, ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ತುಪ್ಪ ಹಾಕಿ 1 ಸ್ಪೂನ್ ತುಪ್ಪ, ಶ್ರೀಕೃಷ್ಣ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಏನದು? ಸಾಸಿವೆ, ಆಮೇಲೆ ಜೀರಿಗೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಖಾರ ಹಾಕಲ್ಲ ಇಷ್ಟು. ಹಾಕಿ ಹಾಕಿ. ಆಮೇಲೆ ಕರಿಬೇವು ಹಾಕಿ. ಓ ಓ ಓ ಓ ಓ ಓ ಹಾಕಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಾಯ್ತು. ಉಪ್ಪು 1 ಚಿಟಿಕೆ. 1 ಚಿಟಿಕೆ ಸಾಕಾ? ಅದು ಈರುಳ್ಳಿ ಬೇಯಕ್ಕೋಸ್ಕರ. ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋಕ್ಕೋಸ್ಕರ ಒಂದೇ 1 ಚಿಟಿಕೆ ಉಪ್ಪು. ಸಬ್ಬಾಕ್ಸಿ ಸೊಪ್ಪು, ಸಬ್ಸಿಗೆ ಸೊಪ್ಪು. ಓಕೆ ಓಕೆ. ಕುಂಬಳಕಾಯಿ, ಸಿಹಿ ಗುಂಬಳನಾ? ಸಿಹಿ ಕುಂಬಳಕಾಯಿ. ಕುಂಬಳಕಾಯಿಲಿ ರೈಸ್ ಬಾತನ್ನು ಮಾಡ್ತಾ ಇರೋದು ನಾನು ನೋಡ್ತಾ ಇರೋದೇ ಫಸ್ಟು. ನೆಕ್ಸ್ಟು ಅಕ್ಕಿ ಹಾಕ್ಬೇಕು. ಅಷ್ಟೇ ಅಕ್ಕಿನಾ? 1 ಪಾವ್ ಇದೆಯಾ? ಪಾವಿಲ್ಲ. ಕುಂಬಳಕಾಯಿ ಕಡಿಮೆ ಇದ್ರೆ ಅಕ್ಕಿನೂ ಕಡಿಮೆ ಹಾಕಬೇಕು. ಇದು ಹಳೇ ಕಾಲದ್ದು, ಇವ್ರು ಅತ್ತೆ ಹೇಳ್ಕೊಟ್ಟಿದ್ದು ಅಡುಗೆ ಅಂತೆ, ನಮಗಂತೂ ಗೊತ್ತಿಲ್ಲ. ಕುಂಬಳಕಾಯಿಯ ಬಾತು ನಿಮ್ಮಲ್ಲಿ ಏನಂತ ಕರಿತೀರಿ ದಿನ? ಕುಂಬಳಕಾಯಿ ಬಾತು, ಉಪ್ಪಿಟ್ಟು ಅಂತಾರೆ. ಉಪ್ಪಿಟ್ಟ? ಇನ್ನೇನು ಉಪ್ಪಿಟ್ಟು ಹಾಕೋದೇ ಇಲ್ಲ. ಓ, ಬಾತ್ ಅಂತ ಇರೋದು. ಆಮೇಲೆ ಸ್ವಲ್ಪ ಅದೇನೋ ಹೊಡ್ಕೊಡಕ್ಕಾಗ್ಬಿಡ್ತೀವಿ, ಉಪ್ಪಿಟ್ಟು ಬಿಡೋದು. ಉಪ್ಪು ಹಾಕ್ತೀರಾ? ನೀರು ಹಾಕಿದ್ಮೇಲೆ ಹಾಕ್ತೀರಾ? ಎರಡು ಯಾವಾಗ ಬೇಕು. ಏನ ಕಡೆ ನೀರು ಹಾಕ್ಬಿಡ್ಲಾ? ಕಲ್ಲುಪ್ಪು ಬೇಕು. ಹಾಕ್ಬಿಡ್ಲಾ ನೀರನ್ನ? ಹಾಕಿ. ಕಲ್ಲುಪ್ಪು ಹಾಕ್ತಾ ಇದೆ. ನಿಮ್ಮಲ್ಲಿ ಕಲ್ಲುಪ್ಪು ಹಾಕದಾ? ಹಾಂ. ಓಕೆ, ಸಾಕು ಅಷ್ಟೇ ಉಪ್ಪು? ಅದು ಸ್ವಲ್ಪನೇ ಮಾಡ್ತಾರೆ.
ಸ್ವಲ್ಪನೇ ಮಾಡ್ತಾ ಇರೋದು ಸ್ವಲ್ಪನೇ ಉಪ್ಪು, ಸ್ವಲ್ಪನೇ ಮಾಡ್ತಾ ಇರೋದು ಸ್ವಲ್ಪನೇ ಅಕ್ಕಿ. ಓಕೆ, ಆಮೇಲೆ ಸಾಕಾ? ಮುಚ್ಚೋಣವಾ? ಒಂದೇ ಒಂದು ವಿಷಲ್ ಸಾಕಾ? ಇಲ್ಲಿ ಬೇಯಬೇಕು, 5-6 ವಿಸಲ್ ಬೇಕು. 5-6 ವಿಷಲ್ಲ ಬೇಯಲ್ಲ, ನಾವೇ 3 ವಿಷಲ್ಲು, ಬೇಯಲ್ಲ. ಕುಂಬಳಕಾಯಿಗೆ 5 ವಿಷಲ್ಲ. ಅಲ್ಲ, ಅಕ್ಕಿ ಬೇಯಲ್ಲ, ಹಂಗಂತೀರಾ? ಅಕ್ಕಿ ಹೊಡೆದಿರೋದಲ್ವಾ, 3 ವಿಸಲ್ ಮಾಡಿ. 3 ವಿಷಲ್ ಮಾಡೋಣ ಬಿಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ 2-3 ವಿಷಲ್ನ ಕೂಗ್ಸಿದೀವಿ. ಕುಂಬಳಕಾಯಿಯ ರೈಸ್ ಬಾತ್ ರೈಸ್ ಬಾತ್ ಮಾಡಿದ್ದಾರೆ ಶಶಿಕಲಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತೆಗೆದು ನೋಡೋಣಮ್ಮ, ತೆಗೋಣ, ತೆಗಿರಿ. ಓಹೋ ಹೋ ಹೋ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ, ಹಾಕ್ಬಿಡ್ರಿ. ಆಮೇಲೆ ನಿಂಬೆಹಣ್ಣು ಹಿಂಡ್ಬಿಡಿ. ಓಕೆ. ಓಹೋ, ಒಳ್ಳೆ ರಸ ಹಿಂಡಿಂಗ್ ತಿರ್ಸ್ಬೋಣ. ಫಸ್ಟ್ ಟೈಮು ನಾನು ಕೇಳ್ತಾ ಇರೋದು ಕುಂಬಳಕಾಯಿ ರೈಸ್ ಬಾತು. ಶಶಿಕಲಾ ಅವರ ದೆಸೆಯಿಂದ ಕುಂಬಳಕಾಯಿ ರೈಸ್ ಬಾತು ಆಗಿದೆಯಾ ನೋಡ್ಬಿಡಿ. ಆಹಾ, ಅಕ್ಕಿ ಉಪ್ಪಿಟ್ಟು ಥರ ಇದೆ. ಹಾಕೋಣ ಅದಕ್ಕೆ. ಕೊಡಿ. ಕುಂಬಳಕಾಯಿ ರೈಸ್ ಬಾತ್. ಇದಕ್ಕೆ ನೆಂಚ್ಕೊಳಕ್ಕೆಲ್ಲ ಏನು ಬೇಡವಾ? ಮೊಸರು ಬಜ್ಜಿ ಮಾಡ್ಬೋದು, ಮೊಸರು ಬಜ್ಜಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಮೊಸರು ಬಜ್ಜಿ ಮಾಡ್ಬೋದು. ಏನು ಇಲ್ಲ ಅಂದ್ರೆ ಒಳಗಡೆ ಓಳುಗಳಿರುತ್ತೆ, ಕುಂಬಳಕಾಯಿ ಓಳು ಜೊತೆಗೆ ಸೇರಿಸ್ಕೊಂಡು ತಿಂತಾ ಇದೆ, ಅದ್ರ ಮಜಾನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿಕಲಾ ಅವರು ಮಾಡಿದ್ದಾರೆ ಕುಂಬಳಕಾಯಿಯ ರೈಸ್ ಬಾತ್. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕುಂಬಳಕಾಯಿ ರೈಸ್ ಬಾತ್ ಮಾಡ್ಕೊಳ್ಳಿ. ಸಿಹಿ ಕುಂಬಳ ರೈಸ್ ಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಅಕ್ಕಿ ಹಾಕಿ ಹುರಿದುಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ, ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಸಬ್ಬಸ್ಗಿ ಸೊಪ್ಪು, ಸಿಹಿ ಕುಂಬಳಕಾಯಿ, ಹುರಿದ ಅಕ್ಕಿ, ಬಿಸಿ ನೀರು, ಕಲ್ಲುಪ್ಪು, ತೆಂಗಿನಕಾಯಿ ತುರಿ ಹಾಕಿ 2 ವಿಷಲ್ ಕೂಗಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಕಲಸಿದರೆ ಸಿಹಿ ಕುಂಬಳ ರೈಸ್ ಬಾತ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೋದಾ? ಯಾವಾಗ ಮಗಳು ಮದುವೆ? ನೆಕ್ಸ್ಟ್ ಇಯರ್ ಒಳಗಾಗುತ್ತೆ. ಗಂಡು ನೋಡ್ತಾ ಇದ್ದೀರಾ? ಹುಡುಕ್ತಾ ಇದೆ. ಏನ್ ಬೇಕು ಗಂಡಿಗೆ? ಏನಿರ್ಬೇಕು? ಗಂಡು ಚೆನ್ನಾಗಿ ಓದಿರ್ಬೇಕು, ಚೆನ್ನಾಗಿ ಓದಿರ್ಬೇಕು. ಆಮೇಲೆ ಒಳ್ಳೆ ಗಂಡ, ಒಳ್ಳೆಯವರಾಗಿರ್ಬೇಕು. ಆಮೇಲೆ ಅವ್ರು ಸಂಪಾದನೆ ಮಾಡ್ಕೋಬೇಕು ಅಷ್ಟೇ. ಏನು ಸಂಪಾದನೆ ಮಾಡ್ಕೋಬೇಕು? ತಿಂಗಳಿಗೆ ಮಾವ ಅತ್ತೆ ಹತ್ರ ಕೇಳಬಾರ್ದು. ನಾವು ಅತ್ತೇನೆ ಕೊಡೋದು, ನಾವು ಇರೋದೇ ಒಬ್ಳು ಮಗಳು. ಒಬ್ಳು ಮಗಳು ಕೊಟ್ಬಿಡ್ತೀರಾ? ಓಕೆ. ಏನು ಓದಿರ್ಬೇಕು? ಏನು ಓದಿದ್ರು ಓದಿ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ ಮೇನು. ಬೇಗ ಚೆನ್ನಾಗಿರ್ಬೇಕು. ಈ ವರ್ಷ ಮದುವೆ ಮಾಡ್ತೀರಾ? ಮಾಡ್ತೀವಿ. ಇದೇನು ಕುಂಬಳಕಾಯಿ ಹಾಕೋ ಸ್ಪೆಷಲ್ ನಿಮ್ಮಲ್ಲಿ? ಟೇಸ್ಟ್ ಚೆನ್ನಾಗಿ, ಬೇರೆ ಥರ ಇಲ್ಲ, ಅದಕ್ಕೆ ಚಟ್ನಿ ಇದು ಚೆನ್ನಾಗಿ, ಮೊಸರು ಬಜ್ಜಿ. ಒಂದು ಹೊಸ ರುಚಿ. ಸಿಹಿ ಗುಂಬಳವನ್ನು ಹಾಕಿ ಒಂದು ರೈಸ್ ಬಾತ್ನ ಮಾಡ್ಕೊಳ್ಳೋದು ತೋರಿಸ್ಕೊಟ್ಟಿದ್ದಾರೆ. ಗೊತ್ತಾಗುತ್ತೆ, ಒಂಥರ ಹಳೆ ಅಡುಗೆ ಇದು. ಬಟಾಣಿ ಹಾಕಿದ್ರೆ ಟೇಸ್ಟ್. ನೋ ಪ್ರಾಬ್ಲಮ್. ನಿಮ್ಮ ಮನೇಲಿ ಮಾಡ್ಕೋಬೇಕಾದ್ರೆ ಬಟಾಣಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಖಾರ ಉಪ್ಪೆಲ್ಲ ಜೋರಾಗಿದೆ. ಒಳ್ಳೆ ಅಡುಗೆನ ಮಾಡಿ ತೋರಿಸಿದ್ರು ಶಶಿಕಲಾ ಅವರು. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿದೆ. ಅವರ ಅತ್ತೆಯವರು ಹೇಳ್ಕೊಟ್ಟಂಥ ಒಂದು ರುಚಿನ ನಮಗೆ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ತುಪ್ಪ, ಶುದ್ಧವಾದ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ರವಿ ಮಸಾಲಾದವರು ಅವರ ಎಲ್ಲ ಪ್ರಾಡಕ್ಟ್ಗಳನ್ನ, ಮಸಾಲಾ ಪುಡಿಗಳನ್ನ ಇದ್ರೊಳಗೆ ಹಾಕಿ ಕೊಟ್ಟಿದ್ದಾರೆ. 3 ಜನ ಇರೋದು ಮನೇಲಿ. ನೀವು ನಿಮ್ಮ ಮಗಳು, ನಿಮ್ಮ ಯಜಮಾನರು. ಮೋಸ್ಟ್ಲಿ ನಿಮ್ಗೊಂದು 4 ತಿಂಗಳಿಗೆ 5 ತಿಂಗಳು ಬರುತ್ತೆ, ತಗೊಳ್ಳಿ. ಯಾಕಂದ್ರೆ ಖಾರನೇ ಯೂಸ್ ಮಾಡಲ್ಲ ಇವರು. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಗಣೇಶವನ್ನು ಕೊಟ್ಟಿದ್ದಾರೆ, ಇದು ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ಅವರ ಶೋರೂಮ್ ಇದೆ, ಇದು ಗಿಫ್ಟ್ ವೋಚರ್ ನಿಮಗೋಸ್ಕರ. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ಒಗಂಡಬಿ ಭಾಗ 3, ಯಾವ ಹಬ್ಬಕ್ಕೆ ಯಾವ ಅಡುಗೆನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಬ್ಬದ ಅಡುಗೆ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಮಗಳು ನಿಮ್ಮನ್ನು ಕರ್ಕೊಂಡ್ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ಏನು ಮಗಳು ಹೇಳಿದ್ರಿ? ಸುಷ್ಮಿತಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಅದ್ಭುತವಾಗಿರೋ ಅಡುಗೆನ ಮಾಡ್ತಾ ಇದ್ದಾರೆ. ಇದು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ವನಿತಾ. ವನಿತಾ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ವನಿತಾ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ? ನಾನು ಇವತ್ತು ಗೊಜ್ಜಂಬಡೆ ಅಂತ ಮಾಡೋಣ. ಗೊಜ್ಜಾಂಬುಡೆನಾ? ಗೊಜ್ಜು ಮಾಡಿ ರೆಡಿ ಮಾಡ್ಕೊಳ್ಳೋದು, ಅದು ಗೋಡೆ ಮಾಡಿ ಹಾಕ್ತೀವಿ.
ಯಾವ ಊರು ನೀವು? ಅದು ನಾವು ಮಂಗಳೂರು ಸ್ಪೆಷಲ್ ಸೌತ್ ಕೇಂದ್ರ. ಸೌತ್ ಕೇಂದ್ರ ಸ್ಪೆಷಲ್. ಎಲ್ಲಿ ಇರೋರು ನೀವು? ನಾವು ಬ್ರಹ್ಮಾವರ ಬ್ರಹ್ಮಾವರದವರ? ಉಡುಪಿ ಹತ್ರ. ಉಡುಪಿ ಹತ್ರ ಬ್ರಹ್ಮಾವರ. ಹೌದು. ಗೊಜ್ಜಾಂಬಡೆ ಮಾಡಕ್ಕೆ ಏನೇನ್ ತಂದಿದ್ದೀರಿ ವನಿತಾ ಅವರು? ಗೊಜ್ಜಾಂಬೊಡೆ ಬೇಕಾಗುವ ಸಾಮಗ್ರಿಗಳು: ಉದ್ದಿನ ಬೇಳೆ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಸಾಸಿವೆ, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಇವಾಗ ಮನೆಯಲ್ಲಿ ಬೆಂಗಳೂರಿನಲ್ಲೇ? ಮನೆ ಬ್ಯಾಂಗ್ಳೂರು. 30 ವರ್ಷದಿಂದ ಇಲ್ಲೇ ಸೆಟ್ಲ್ ಆಗಿದ್ದೀನಿ. 30 ವರ್ಷದಿಂದ. ಅಂದ್ರೆ ನೀವು ಬ್ರಹ್ಮಾವರ ಹೆಸರು ಹೇಳಂಗಿಲ್ಲ, ನಮ್ಮ ಹೆಸರು ಹೇಳ್ಬೇಕು ನೀವು. ಹೌದು. ಯಜಮಾನ್ ಏನ್ ಮಾಡ್ತಾರೆ? ಅವರ ಬಿಸ್ನೆಸ್. ಬಿಸ್ನೆಸ್. ಎಷ್ಟು ಜನ ಮಕ್ಕಳು? 2 ಮಕ್ಕಳು, ಒಬ್ಳು ಮಗಳು, ಒಬ್ಬ ಮಗ. ಮಗಳು ಏನ್ ಮಾಡ್ತಾರೆ? ಮಗಳಿ ಮದುವೆಯಾಗಿ ಅಮೆರಿಕದಲ್ಲಿ ಇದ್ದಾಳೆ 4 ವರ್ಷ. ಏನ್ ಮಂಗಳೂರು ಅವ್ರಿಗೆಲ್ಲ ಮಕ್ಕಳು ಬೆಂಗಳೂರು ಕಾಣಬಾರ್ದು ಅವ್ರಿಗೆ. ಮಗ ನಮ್ಮ ಅವ್ರು ಜೊತೆಲೇ ಅಮೆರಿಕದಲ್ಲ ಇರೋದು. ಮಗಳು ಮಗ ಮಗ ನಮ್ಮ ಜೊತೆಲೇ ಇರೋದು. ತೆಂಗಿನಕಾಯಿ ತುರಿ, ಎಸ್. ಓಕೆ. ಆಮೇಲೆ ಒಣಮೆಣಸಿನಕಾಯಿ, ತೆಂಗಿನಕಾಯಿ, ಒಣಮೆಣಸಿನಕಾಯಿ. ಗೊಜ್ಜಾಂಬಡೆ ಮಾಡ್ತಾ ಇದ್ದಾರೆ. ಸೌತ್ ಕೇಂದ್ರ, ಅದು ದಕ್ಷಿಣ ಕನ್ನಡದ ಒಂದು ಸಾಂಪ್ರದಾಯಿಕ ಅಡುಗೆ. ಇದು ಒಂದ್ಸರಿ ಮಾಡ್ಕೊಳ್ಳಿ, ಮುಳ್ಳಿ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದರ ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ಹೌದು. ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಇದು ಇರಲೇಬೇಕಷ್ಟು. ಹೌದಾ? ಫೇಮಸ್. ಓಹೋ. ನೀವೇನು ವೆಜ್ಜಾ? ವೆಜ್. ನಾವು ಮೀನಿಗೆ ತಿನ್ನೋದಿಲ್ಲ? ಇಲ್ಲ ಇಲ್ಲ ಇಲ್ಲ. ಅಯ್ಯೋ, ಓ, ಅದ್ರ ಹೆಸರು ಹೇಳ್ಬೇಡಿ. ಇದು ವೆಜ್. ನಾವು ಇದು ಗುರುವಾರ. ಅಪ್ಪ ಅಪ್ಪ. ಜೀರಿಗೆ ಒಂಚೂರು. ಓಕೆ. ಜೀರಿಗೆ, ಸಾಸಿವೆ ಎಲ್ಲ, ಸಾಸಿವೆ, ಜೀರಿಗೆ, ಸಾಸಿವೆ. ಆಮೇಲೆ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು. ಆಮೇಲೆ ಉಪ್ಪು. ಏ, ಆಮೇಲೆ ಇಂಗು. ಇದೀಗ ಹುಣಸೆ ಹಣ್ಣು. ಹುಣಸೆ ಹಣ್ಣು ಹುಣಸೆ ಹಣ್ಣು ಹಾಕಿ. ಇಷ್ಟು ಹಾಕಿ ರುಬ್ಬೇಕು. ನೀರು ಹಾಕೊಳ್ಳ? ಸ್ವಲ್ಪ ನೀರು ಹಾಕಿ. ಏನ್ ಮಾಡ ಇವಾಗ? ಈಗ ಒಂದು ಬಾಣಲಿ ಕೊಡಿ, ಒಗ್ಗರಣೆ. ಎಷ್ಟು ವಡೆಗಳು ಮಾಡ್ತಾ ಇದ್ದೀರಾ ನೀವು? ಎಷ್ಟು ಬೇಕು ಹೇಳಿ ಮಾಡೋಣ. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇದಕ್ಕೆ ಸಾಸಿವೆ, ಸಾಸಿವೆ, ಜೀರಿಗೆ, ಮತ್ತೆ ಒಣಮೆಣಸಿನಕಾಯಿ, ಹಾಕಿ. ಕರಿಬೇವಿನ ಸೊಪ್ಪು. ಓಕೆ ಓಕೆ ಓಕೆ. ಕರಿಬೇವು, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಆಯ್ತು. ಈಗ ಈ ರುಬ್ಬಿದ ಹಾಕಿ. ಇದೇನಿದು? ಇದು ನಾವು ಮಾಡ್ಕೊಳ್ತಾ ಇರೋದೇನು? ಇದು ಗೊಜ್ಜು. ಗೊಜ್ಜಂಬಡೆ ಅಂದ್ರೆ ಗೊಜ್ಜು. ಇದು ಅಂಬಡೆ ಇವಾಗ ಆಂಬೊಡೆ ಮಾಡಿ ಗೊಜ್ಜೊಳಗೆ ಹಾಕ್ತೀವಾ? ಹೌದು. ಅದೇ. ಓಹೋ. ನೀರಂಗಿರುತ್ತಾ ಗಟ್ಟಿಯಾಗಿರುತ್ತಾ? ಸ್ವಲ್ಪ ನೀರು ಇರ್ಬೇಕು. ಗೊಜ್ಜು ಹೀರ್ಕೊಂಡ ಮೇಲೆ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಆಗುತ್ತಲ್ವಾ? ಓಕೆ. ಸಾಕಾ ಇದು? ಸಾಕು. ಇದು ಕುದೀತಾ ಇರ್ಲಿ. ಇದು ಗೊಜ್ಜು ರೆಡಿ ಆಗಿದೆ. ಆಂಬೊಡೆಗೆ ರುಬ್ಕೊಳ್ತಾ ಇದ್ದಾರೆ ವನಿತಾ ಅವರು. ಓಕೆ ವನಿತಾ ಅವರು, ರೆಡಿ. ಏನದು? ಉದ್ದಿನ ಬೇಳೆ. ಉದ್ದಿನ ಬೇಳೆ ಒಂದೇನಾ? ಹೌದು. ಬೇರೆ ಏನಿಲ್ವಾ? ಏನಿಲ್ಲ. ಎಷ್ಟು ಅದು ಹೊತ್ತು ರುಬ್ಬಿದ ನೆನ್ಸಿದ್ದೀರಿ? ಮೇಲೆ ಆಮೇಲೆ ಮಿಕ್ಸ್ ಮಾಡಿ. ಎಷ್ಟು ನೆನೆಸಿದಿರಿ? ಇದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಓಕೆ. ಈ ಕಡೆ ಎಣ್ಣೆ ಕಾಯ್ತಾ ಇದೆ, ಈ ಕಡೆ ಗೊಜ್ಜು ಆಂಬೊಡೆಗೆ ಗೊಜ್ಜು ರೆಡಿ ಆಗ್ತಾ ಇದೆ. ನೀರ್ ಹಾಕೊಳ್ತೀರಾ ಸ್ವಲ್ಪ? ಸ್ವಲ್ಪ ನೀರು ಹಾಕಿ. ಹಾಕಿ ಹಾಕಿ. ಗಟ್ಟಿ ಇದೆ ಅದು. ಹೌದು. ಆಂಬೊಡೆ ಹಾಕ ತಕ್ಷಣ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಹೌದು, ಎಲ್ಲ ರುಬ್ಕೊಳ್ಳಿ. ಇದನ್ನ ರುಬ್ಬಿ. ಅರ್ಧ ಗಂಟೆ ನೆನೆಸಿರುವಂತ ಉದ್ದಿನ ಬೇಳೆನ ರುಬ್ಕೊಳ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬೇಕು. ನೀರ್ ಜಾಸ್ತಿ ಹಾಕ್ಬಿಟ್ರೆ ಉದ್ದಿನ ವಡೆ ಬರಲ್ಲ. ವಡೆ. ಆಂಬೊಡೆ ಎಗರೋಗ್ಬಿಡುತ್ತೆ ಆಮೇಲೆ. ಇದು ಕುದಿತಾನೇ ಇರ್ಬೇಕಾ ವನಿತಾ ಅವ್ರೆ? ಇಲ್ಲ ಇಲ್ಲ, ಸಾಕು. ಆಫ್ ಮಾಡಿ. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ, ಆಫ್ ಮಾಡಿ. ಗೊಜ್ಜಾಂಬೊಡೆ. ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ. ಉಪ್ಪ? ಹಾ, ಮಾಡಿ. ಗೊಜ್ಜಿಗೆ ಉಪ್ಪು ಹಾಕಿರೋದ್ರಿಂದ ವಡೆಗೆ ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರೆ ವನಿತಾ ಅವ್ರು. ಈಗ ಶುಂಠಿ ಪೀಸ್, ಶುಂಠಿ ಸಣ್ಣ ಪೀಸ್ ಮಾಡಿದ್ರೆ ಹಾಕಿ. ಕರಿಬೇವಿನ ಒಂದ್ 4-5 ಸೊಪ್ಪು, ಕರಿಬೇವು, ಕೊತ್ತಂಬರಿ. ಸಾಕಲ್ಲ? ಸಾಕು. ಬಿಡ್ತಾ ಇದ್ದೇನಾ ಎಣ್ಣೆಗೆ ಇವಾಗ? ಅಷ್ಟೇ ಅಷ್ಟೇ. ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊ. ಮಾಡಿ ಮಾಡಿ ಮಾಡಿ. ಆಕ್ಚುಲಿ ಇದು ಸ್ವಲ್ಪ ನೀರಾದ್ರೆ ಅಕ್ಕಿ ಒಂಚೂರು ಮಿಕ್ಸ್ ಮಾಡ್ಕೊಬೋದು. ಇದೇನು ನೀರಾಗಿ ಕರೆಕ್ಟ್ ಆಗಿದೆ ಇವಾಗ. ಬಿಟ್ಕೊಬೋದು. ಕರೆಕ್ಟ್ ಆಗಿದೆ. ನೀರು ಏನಾಗಿಲ್ಲ, ಕರೆಕ್ಟ್ ಆಗಿದೆ ಬಿಡಿ. ಅದಕ್ಕೆ ಅಕ್ಕಿ ಇಟ್ಟು ಆಪ್ಷನ್ ಇಟ್ಕೊಳ್ಳೋದು. ಓಕೆ ಬಿಡಿ. ಕಾದಿದೆಯಾ? ಕಾದಿದೆ ಕಾದಿದೆ. ಕೈಗೆ ಇಟ್ಬಿಟ್ಟಿರ ಆಮೇಲೆ. ಕಾದಿದೆ. ಇದನ್ನ ಹಾ, ಹೀಗೆ ಬಿಡೋದು. ತೂತ್ ಕಿತ್ ಮಾಡೋದು ಬೇಡವಾ? ತೂತ್ ಬೇಕಾಗಿಲ್ಲ. ಅದು ಹಂಗೆ ಹೇಗೂ ಹಾಕ್ಬೋದಾ? ಗೊಜ್ಜೊಳಗಿರುತ್ತಲ್ವ. ಆಯ್ತಾ? ಅಷ್ಟೇ. ಗೋಲ್ಡನ್ ಬ್ರೌನ್ ಬರೋದ್ವರೆಗೆ ಕಾಯ್ಬೇಕಲ್ಲ. ಹಾಕಿ ಹಾಕಿ. ಇದು ಒಬ್ರಿಗೆ ಎಷ್ಟು ತಿನ್ನೋದು ವನಿತಾ ಅವ್ರೆ? ಎಷ್ಟು ಅಲ್ಲ, ಬೇರೆ ಏನು ಇಲ್ಲದೆ ಇದ್ರೆ ಒಂದು 4-5 ತಿನ್ಬೋದು. ಯಾರು ಮಾಡಿಲ್ಲ ಅನ್ಸುತ್ತಲ್ಲ ಇದನ್ನ? ಇಲ್ಲ ಇಲ್ಲ, ಗೊಜ್ಜಾಂಬಡೆ ಎಲ್ಲ ಮಾಡಿಲ್ಲ ಯಾರು.
ಚೆನ್ನಾಗಿರುತ್ತೆ. ನೀವು ನಡೆಸ್ಕೊಡೋ ಪ್ರೋಗ್ರಾಮ್ ಎಲ್ಲ ಭಾರಿ ಇಷ್ಟ ನಮ್ಮಲ್ಲಿ ಎಲ್ರಿಗೂ. ನೀವೆಲ್ಲ ಇಷ್ಟೊಂದು ಚೆನ್ನಾಗಿ ಬಂದು ಅಡುಗೆ ಮಾಡಿದಾಗ ನಾವು ನಡ್ಸ್ಕೊಡೋದೇನು ಬಂತು? ನೀವು ಹೇಳೋ ಸ್ಟೈಲ್ ಇಷ್ಟ. ಏಯ್. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕರಮ್ ಕರಮ್ ಅಂತ ಇದೆಯಲ್ಲ. ಅದೇ. ಓಕೆ, ಎರಡನ್ನೂ ಹಾಕ್ಬೋಣ ಇವಾಗ. ಆಯ್ತು. ಇದನ್ನ ಈಗ ಜೋಳಿಗೆ ಹಾಕ್ತೀರಾ? ಅದನ್ನೊಂದು ಇದಕ್ಕೆ ಬೌಲಿಗೆ ಶೂಟ್ ಮಾಡಿ ಅದ್ರೊಳಗೆ ಹಾಕಿ ತಿನ್ನೋದು ಅಷ್ಟೇನಾ? ಇನ್ನೂ ಸ್ವಲ್ಪ ನೀರು ಮಾಡ್ಬೋದಾಗಿತ್ತಾ? ಇಲ್ಲ, ಸಾಕು. ಕರೆಕ್ಟ್ ಇದೆಯಾ? ಕರೆಕ್ಟ್. ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಹೌದು ಇದ್ರೊಳಗೆ ಅದನ್ನ ಹಾಕಿ ಮುಳುಗಿಸುವುದು. ಹೌದು, ಮುಳುಗಿಸಿ 10 ನಿಮಿಷ ಬಿಟ್ಟು ತಿನ್ಬೇಕು. 10 ನಿಮಿಷ ಅದೆಲ್ಲ ಬಿಟ್ಟು ಹೀರ್ಕೋಬೇಕಾ ಗೊಜ್ಜೆಲ್ಲ. ಓಕೆ ಓಕೆ ಓಕೆ. ಇದು ಬರೀ ಉದ್ದಿನ ಬೇಳೆ ಹಾಕಿ ಮಾಡಿರೋಂಥದ್ದು. ಹೌದು. ಸೊಸೆ ಅಡುಗೆ ಮಾಡ್ತಾರಾ? ಮಾಡ್ತಾಳೆ. ಅವಳು ಚಾಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಡುಗೆ ಮಾಡಕ್ ಬಿಟ್ಟಿದ್ದೀರಾ ಇನ್ನ ಇಲ್ವಾ? ಯಾಕ್ರಿ, ಅವಳೇ ಅಡುಗೆ ಮಾಡ್ತಾಳೆ. ಹೌದಾ? ಅದೇ ಬೆಸ್ಟ್, ಕೊಟ್ಬಿಡ್ಬೇಕೀನ ಯಾವನ್ ಸಾಯ್ತಾರೆ ಕರ್ಮ. ಮತ್ತೆ ಸಾಯಂಕಾಲ ತಿಂಡಿ ಎಲ್ಲ ಮಾಡ್ತಾಳೆ ಅವಳೆ. ಹೌದಾ? ಪಾನಿಪುರಿ ಎಲ್ಲ ಭಾರಿ ಚೆನ್ನಾಗಿ ಮಾಡ್ತಾಳೆ ಅವಳು. ವೆರಿ ಗುಡ್. ಒಂದ್ಸಲ ಮಾಡಿಸ್ಕೊಳ್ಳಿ. ಕರ್ಸೋಣ ಬಿಡಿ, ನಿಮ್ಮ ಜೊತೆ ಒಂದ್ಸರಿ ಕರ್ಸ್ಕೊಳ್ತೀವಿ. ಬೇರೆ ದಿನ ಆಗಿದ್ರೆ ಮಿಲ್ಟ್ರಿ ಹೋಟ್ಲಿಗೆ ಕರೆಸ್ತಾ ಇದ್ವಿ. ಹೌದಾ? ಬೇಡ, ಅದು ಬೇಡ. ಸಾಕ ಕಲರು? ಚೂರು ಸ್ವಲ್ಪ ಬರಲ್ಲ? ಸ್ವಲ್ಪ ಬರಲ್ಲ. ಮಗನಿಗೆ ಏನು ಇಷ್ಟ ನೀವು ಮಾಡೋದು? ಗೋಧಿ ಕಡಿ ಪಾಯಸ ಇಷ್ಟ ಅವನಿಗೆ. ಯಾವುದು? ಗೋಧಿ ಕಡಿ ಪಾಯಸ. ಗೋಧಿ ಗೊಜ್ಜಂಬಡಿನೂ ಕಡಿ ಇಷ್ಟ. ಪಾಯಸನಾ? ಇದು ಚೆನ್ನಾಗಿರುತ್ತೆ. ಸುಚಿತ್ರ ಅವ್ರು ಬರ್ತಾ ಇಲ್ವಾ? ಅವ್ರು ಬರ್ತಾರೆ. ದಿನ ಬರ್ತಾ ಇಲ್ಲಲ್ಲ? ದಿನ ಇರಲ್ಲ, ವಾರಕ್ಕೆ 2 ದಿನ 3 ದಿನ ಇರುತ್ತೆ. ಅವ್ರು ಮಾಡೋದು ಐಟಮ್ ವೆಜ್ ಎಲ್ಲ ಚೆನ್ನಾಗಿ. ವೆಜ್ ಎಲ್ಲ ಚೆನ್ನಾಗಿರುತ್ತೆ. ನಾನ್ ವೆಜ್ ಅದ್ಭುತವಾಗಿರುತ್ತೆ. ಸಾಕಾ? ತೆಗೋಣ? ಸಾಕ್ತೀವಿ. ತೆಗ್ಬಿಟ್ಟು ಡೈರೆಕ್ಟ್ ಆಗಿ ಅದಕ್ಕೆ ಹಾಕೋಣ? ಬೇಡ, ಅದಕ್ಕೆ ಹಾಕಿ. ಏನಕ್ಕೆ? ಅದು ಸ್ವಲ್ಪ ಎಣ್ಣೆ ಒಂಚೂರು ಇಟ್ಕೊಳ್ಳಿ. ಆಮೇಲೆ ಎಣ್ಣೆ ಇಳ್ಕೊಳ್ಳಿನಾ? ಗೋಳಿ ಬಜ್ಜಿ ತರ ಕಾಣ್ತದೆ. ಗೋಳಿ ಬಜ್ಜಿ ಥರ ಕಾಣಿಸ್ತಾ ಇದೆ. ಆದ್ರೆ ಗೋಳಿ ಬಜ್ಜಿ ಅಲ್ಲ, ಅಲ್ಲ. ಪಕ್ಕಾ ಉದ್ದಿನ ವಡೆ. ಹೌದು. ಇದಕ್ಕೆ ಆಂಬೊಡೆ ಅಂತ ಕರೀತಾರೆ. ಸರಿ, ಈಗ ಹಾಕ್ತೀರಾ? ಒಂದೊಂದೇ ಬಿಡ್ತೀರಾ? ಹಾಕಿ. ಬಿಸಿ ಇರುತ್ತೆ, ಹುಷಾರು. ಓಹೋ, ತೇಲುತ್ತೆ. ತಿಳಿದು ಸ್ವಲ್ಪ ಹೊತ್ತು ಆಮೇಲೆ ಮುಳುಗ್ಬಿಡುತ್ತೆ. 10 ನಿಮಿಷ ಬಿಟ್ಟು. ಓಕೆ ಓಕೆ, ಹಾಕಿ 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 ಎಲ್ಲ ಹಾಕಿ. ಗೊಜ್ಜಾಂಬೊಡೆ. ಆಹಾ, ಅದ್ಭುತವಾಗಿ ಕಾಣ್ತಾ ಇದೆ ಗೊಜ್ಜಾಂಬೊಡೆ. ಗೊಜ್ಜೋಡೆ ರೆಡಿ. ಗೊಜ್ಜಾಂಬೊಡೆ ರೆಡಿ. ಗೊಜ್ಜಾಂಬೊಡೆ ರೆಡಿ ಆಗಿದೆ. ಗೊಜ್ಜಲ್ಲಿ ಮುಳುಗೋದಕ್ಕಿಂತ ಮೊದಲು ಕೊಟ್ಬಿಡಿ ಅಂತ ಹೇಳಿದೀನಿ. ಇನ್ನು ಸ್ವಲ್ಪ ಹೊತ್ತಾದ್ರೆ ಮುಳುಗಿಸಿ ತಿನ್ಬೇಕು ಅದನ್ನ. ಓಕೆ, ಇದನ್ನ ವನಿತಾ ಅವ್ರು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಗೊಜ್ಜಾಂಬೊಡೆ ಮಾಡ್ಕೊಳ್ಳಿ. ಗೊಜ್ಜಾಂಬೊಡೆ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಕರಿಬೇವು, ಉಪ್ಪು, ಇಂಗು, ಹುಣಸೆ ಹಣ್ಣು, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ರುಬ್ಬಿದ ಮಸಾಲ ನೀರು ಹಾಕಿ ಕುದಿಸಿ. ಮಿಕ್ಸಿ ಜಾರ್ಗೆ ನೆನೆಸಿಟ್ಟ ಉದ್ದಿನ ಬೇಳೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಉಪ್ಪು, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಬೋಂಡ ರೀತಿಯಲ್ಲಿ ಕಾದ ಎಣ್ಣೆಯಲ್ಲಿ ಕರಿದು ತಯಾರಿಸಿಕೊಂಡ ಗೊಜ್ಜಿಗೆ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಗೊಜ್ಜಾಂಬೊಡೆ ಸವಿಯಲು ಸಿದ್ಧ. 10 ನಿಮಿಷ ವನಿತಾ ಅವ್ರು ಹೇಳಿದ್ದಾರೆ ಈ ಆಂಬೊಡೆ ಈ ಗೊಜ್ಜಲ್ಲಿರ್ಬೇಕು, ಅವಾಗ ಇದು ಗೊಜ್ಜಾಂಬೊಡೆ ಆಗುತ್ತೆ ಅಂತ. ಎಲ್ಲ ಹೀರ್ಕೊಳ್ಳುತ್ತೆ. ಎಲ್ಲ ಹೀರ್ಕೊಂಡ್ಬಿಡುತ್ತೆ, ಗೊಜ್ಜೆಲ್ಲ ಖಾಲಿ ಆಗುತ್ತೆ, ಗೊಜ್ಜೆಲ್ಲ ಇದ್ರೊಳಗಿರುತ್ತೆ. ಓಕೆ, ಎತ್ಕೊಂಡು ತಿನ್ಬೋದಾ? ಓ, ಟೇಸ್ಟ್ ಮಾಡ್ಬೋದಾ? ಮಾಡಿ. ಏನು ಮೊಮ್ಮಗನ ಹೆಸರು? ಪ್ರವೀತ್. ಮಿಸ್ಟರ್ ಪ್ರವೀತ್, ಹಾಯ್ ಹಾಯ್ ಮಾಡೋ. ಅಂಕಲ್ ನೋಡಿ ಮಾತಾಡ್ಸು. ಗೊಜ್ಜಾಂಬೊಡೆ ಕುಂದಾಪುರ ಬ್ರಹ್ಮಾವರದ ಸ್ಪೆಷಲ್ ಅಡಿಗೆ. ಅದೊಂದು ಸ್ವಲ್ಪ ಒಂದೊಂದು ಹಂಗೆ ತಿನ್ನೋದ ಹೆಂಗಿದು? ಹಾಗೆ ಹೇಗೂ ತಿನ್ನು, ಇಡೀ ಹಾಕೋ ಸಣ್ಣ ಮಾಡಿ. ಹೇಗಿದೆ? ಸರಿ ಇದೆಯಲ್ಲ ಹೋಳಿ ಎಲ್ಲ? ಬ್ರಾಹ್ಮಣರ ಸ್ಪೆಷಲ್ ಅಡಿಗೆ, ಮಂಗಳೂರು ಬ್ರಾಹ್ಮಣರ ಸ್ಪೆಷಲ್ ಅಡಿಗೆ ಆಂಬೊಡೆ, ಗೊಜ್ಜಾಂಬೊಡೆ. ನಾವೆಲ್ಲ ಸಾಂಬಾರ್ ಆಂಬೊಡೆ, ಅವರು ಸ್ವಲ್ಪ ಗೊಜ್ಜಾಂಬೊಡೆ. ಚೆನ್ನಾಗಿದೆ ವನಿತಾ ಅವರೇ, ಚೆನ್ನಾಗಿದೆ. ಥ್ಯಾಂಕ್ ಯು. ಮೊಮ್ಮಗನ ಕರ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಯಾರ ಜೊತೆ? ಸೊಸೆ ಜೊತೆ ಬಂದ್ರಾ? ಸೊಸೆ ಬಂದು. ಏನು ಸೊಸೆ ಹೆಸರು? ಸೌರಭ ಅವರೇ ನಮಸ್ಕಾರ. ಅತ್ತೆಯನ್ನ ಕರ್ಕೊಂಡು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಗೊಜ್ಜಾಂಬೊಡೆ ಮಾಡ್ಕೊಟ್ಟಿದ್ದೀರಾ ನಮಗೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲಾದವರು ಅದ್ಭುತವಾಗಿರುವಂಥ ರವಿ ಪ್ರಾಡಕ್ಟ್ನ ಎಲ್ಲ ಅದ್ರೊಳಗೆ ಹಾಕಿ ಎಲ್ಲ ಮಸಾಲೆ ಪುಡಿಗಳನ್ನು ಸೇರಿಸಿ ನಿಮಗೋಸ್ಕರ ಕೊಡ್ತಾರೆ ನೋಡಿ. ಜೊತೆಗೆ ಶ್ರೀಕೃಷ್ಣ ಗೀ, ಶ್ರೀಕೃಷ್ಣ ತುಪ್ಪ,
ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮೇಡಮ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್, ಮಯ್ಯಾಸ್ ಅವರ ಎಕ್ಸ್ಪ್ರೆಸ್ ರಸಂ ನಿಮಗೋಸ್ಕರ 30 ಸೆಕೆಂಡ್ ಇದಾಗಿದೆ, ರಸಂ ಆಗುತ್ತೆ. ಜೊತೆಗೆ ಒಂದು ಬೆಳ್ಳಿಯ ಶಿವಲಿಂಗವನ್ನ ಕೊಟ್ಟಿದ್ದಾರೆ ಮುಳಿಯ ಜ್ಯುವೆಲರ್ಸ್ ಅವರು, 1000 ರೂಪಾಯಿ ಗಿಫ್ಟ್ ವೋಚರ್ ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಂಡಬಿಯ 3ನೇ ರೆಸಿಪಿ ಪುಸ್ತಕ, ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ ಇದು ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕಟ್ಟ ಕಡೆಯದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ರಮ್ಯಾ. ರಮ್ಯಾ, ಏನ್ ಮಾಡ್ಕೊಂಡಿದ್ದೀರಿ? ಹೋಮ್ ಮೇಕರ್. ಓಕೆ, ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಓದ್ತಾ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏನ್ ಮಾಡಕ್ ಬಂದಿದ್ದೀರಾ ರಮ್ಯಾ ಅವರೇ? ವೆಜಿಟೇಬಲ್ ಚೈನೀಸ್ ಸ್ಪ್ರಿಂಗ್ ರೋಲ್ ಅಂತ. ವೆಜಿಟೇಬಲ್ ಚೈನೀಸ್ ಸ್ಪ್ರಿಂಗ್ ರೋಲ್ ಯಾರಿಗೋಸ್ಕರ ಇದು? ಸ್ಟಾರ್ಟರ್ ನಿಮ್ಮವರಿಗೆ. ನಮ್ಮವ್ರಿಗೋಸ್ಕರ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಚೈನೀಸ್ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಅನ್ನ ಮಾಡಿ ತೋರ್ಸಕ್ಕೋಸ್ಕರ ಚೈನೀಸ್ ಸ್ಟಾರ್ಟರ್ಸ್ ಅಲ್ವಾ ಇದು? ಓಕೆ, ಶುರು ಮಾಡೋಣ. ಓಕೆ ರಮ್ಯಾ, ಏನೇನ್ ತಂದಿದ್ದೀರಾ ಮಾಡಕ್ಕೆ? ಚೈನೀಸ್ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್. ಬೇಕಾಗುವ ಸಾಮಗ್ರಿಗಳು: ಮೊಳಕೆ ಕಟ್ಟಿದ ಹೆಸರು ಕಾಳು, ಕ್ಯಾರೆಟ್, ಎಲೆಕೋಸು, ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹೂ, ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಸ್ಪ್ರಿಂಗ್ ರೋಲ್ ಶೀಟ್, ಸೋಯಾ ಸಾಸ್, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಪ್ಯಾನ್ ಕೊಟ್ಬಿಡಿ ನನಗೆ. ಎಸ್ ಮೇಡಮ್. ಯಾರಿಗಿಷ್ಟ ಇದು ಸ್ಪ್ರಿಂಗ್ ರೋಲ್? ಮಕ್ಕಳಿಗೆಲ್ಲ ತುಂಬಾ ಫೇವರೇಟ್. ಓಕೆ, ಮಕ್ಕಳಿಗೆ ಇಷ್ಟ, ನೀವು ಮಾಡೋದೇನು ಇಷ್ಟ ಮಕ್ಕಳಿಗೆ? ಚೈನೀಸ್ ಫುಡ್ ಇಷ್ಟ ತುಂಬಾ ಅವರಿಗೆ. ನೋ ಲೋಕಲ್ ಡೀಲ್, ಓನ್ಲಿ ಚೈನೀಸ್. ಏನ್ ಮಗನ ಹೆಸರೇನು? ವಿಘ್ನೇಶ್ ಅಂತ ದೊಡ್ಡವನು ವಿಘ್ನೇಶ್. ಎರಡನೇನು? ಸೆಕೆಂಡ್ ಒನ್ ಕಾರ್ತಿಕ್ ಅಂತ. ಕಾರ್ತಿಕ್, ವಿಘ್ನೇಶ್. ಹಾಯ್, ಏನ್ ಮಾಡ್ತೀರಾ ಫ್ರೀ ಟೈಮ್ ರಮ್ಯಾ ಅವರು? ಫ್ರೀ ಟೈಮಲ್ಲಿ ಆಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ. ಆಮೇಲೆ ಬಂದು ದೇವಸ್ಥಾನಕ್ಕೆ ಹೋಗೋದು ಏನದು? ಫ್ರೀ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋದಾ? ಇಲ್ಲ, ಸ್ವಿಮ್ಮಿಂಗ್ ಹೋಗ್ತೇನೆ. ಆಮೇಲೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೋಡಿ, ಇವೆಲ್ಲ ಹೇಳ್ಬೇಕು. ಇದು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀರಿ? ಆಮೇಲೆ ಜೂನಿಯರ್ ಡಾನ್ಸ್ ಪ್ರಾಕ್ಟೀಸ್ ಆಯ್ತು ನಂದು. ಈಗ ಸೀನಿಯರ್ ಹೋಗ್ಬೇಕಂತ ಇದ್ದೀನಿ. ವೆರಿ ಗುಡ್. ಭರತನಾಟ್ಯಂ. ಓಕೆ, ಯಾರು ನಿಮ್ಮ ಗುರುಗಳು? ನಮ್ಮ ಗುರುಗಳು ಬಂದ್ಬಿಟ್ಟು ಶ್ರೀನಿವಾಸನ್ ಅಂತ, ರುಕ್ಮಿಣಿ ಶ್ರೀನಿವಾಸನ್ ಅಂತ. ಈಗ ಜೂನಿಯರ್ ಮುಗಿಸಿದ್ದೇನೆ, ಸೀನಿಯರ್ ಹೋಗ್ಬೇಕು ಸರ್. ಹೋಗಿ ಮೇಡಮ್. ಸೊ ಎಣ್ಣೆ ಕಾದ್ಮೇಲೆ ಈಗ ಸ್ಪ್ರಿಂಗ್ ಆನಿಯನ್ ಕೆಳಗಡೆ ಇರುತ್ತಲ್ಲ ಬಲ್ಬ್, ಅದನ್ನ ಹಾಕ್ಬೇಕು. ಈರುಳ್ಳಿ ಹೂವ ಮೇಲ್ಗಡೆ ತೆಗೆದ್ಬಿಟ್ಟು ಕೆಳಗಡೆ ಹಾಕೋದು. ಚೂರ್ ಫ್ರೈ ಆದ ನಂತರ ಕ್ಯಾಬೇಜ್. ಎಲ್ಲಿರೋದು ಮನೆ? ಮಲ್ಲೇಶ್ವರಂ. ಎಸ್. ಈಗ ಕ್ಯಾಬೇಜ್. ಓಕೆ, ಮಕ್ಕಳು ಕರ್ಕೊಂಡ್ ಬಂದಿದ್ದೀರಾ? ಇಲ್ಲ ಸರ್, ನಮ್ಮ ಮದರ್ ಬಂದಿದ್ದಾರೆ. ಮದರ್ ಬಂದಿದ್ದಾರಾ? ಎಷ್ಟು ಜನ ಮಕ್ಕಳು ನಿಮ್ಮ ನೀವು? ನಾನೊಬ್ಳು, ನನ್ನ ಸಿಸ್ಟರ್ ಒಬ್ಳು ದೊಡ್ಡವಳು. ಓ, ನೀವು ಚಿಕ್ಕವರಾ? ಲಾಸ್ಟ್ ಮಾಸ್ಟರ್ ಪೀಸಾ ನೀವು? ಏನ್ ಮಾಡ್ತಾರೆ ನಿಮ್ಮ ಸಿಸ್ಟರು? ನಮ್ಮ ಸಿಸ್ಟರ್ ಆಸ್ಟ್ರೇಲಿಯಾನಲ್ಲಿದ್ದಾಳೆ, ವರ್ಕಿಂಗ್. ನೀವು ಯಾಕೆ ಇಂಡಿಯಾದಲ್ಲಿ? ನಾನು ನಮ್ಮ ಪೇರೆಂಟ್ಸ್ ಜೊತೆ ಇರೋಣ ಅಂತ ಹೇಳಿದ್ದೀನಿ ಸರ್. ಓಕೆ ಮೇಡಮ್. ಇದು ದಪ್ಪ ಮೆಣಸಿನಕಾಯಿ, ಹೌದು. ಆಮೇಲೆ ಕ್ಯಾರೆಟ್. ಎಸ್, ಕ್ಯಾರೆಟು, ದಪ್ಪ ಮೆಣಸಿನಕಾಯಿ, ಕೋಸು, ಆಮೇಲೆ ಇದು ಗ್ರೀನ್ ಸ್ಪ್ರೌಟ್ಸ್, ಮೊಳಕೆ ಕಟ್ಟಿರುವ ಹೆಸರು ಕಾಳು. ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಆಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕಬೇಕು. ಎಷ್ಟು ವರ್ಷ ಕಲ್ತ್ರಿ ಭರತನಾಟ್ಯನ? ಜೂನಿಯರ್ ಪಾಸ್ ಆಗಕ್ಕೆ ಎಷ್ಟು ವರ್ಷ ಬೇಕು? ಇಲ್ಲ, ನನ್ನ ಗುರು ಬಂದು ನನಗೆ ಬೇಗನೆ ಕಲ್ಸ್ಕೊಟ್ಬಿಟ್ರು, 1 ಇಯರ್. ಓಹೋ, ಪರವಾಗಿಲ್ಲ. ಫಾಸ್ಟ್ ಗುರುಗಳು ಯಾರವರು? ಹೇಳದ್ನಲ್ಲ, ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಓಕೆ. ಹಂಗೇನೆ ಎಕ್ಸಾಮು ನನಗೆ ಮಾಡಿಸಿದ್ರು. ಓಕೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಡ್ಯಾನ್ಸ್ ಅಲ್ಲಿ ಪ್ರಾಕ್ಟಿಕಲ್ ಎಲ್ಲ ಇರುತ್ತಾ? ಪ್ರಾಕ್ಟಿಕಲ್ ಡ್ಯಾನ್ಸ್ ಮಾಡಿ ತೋರಿಸ್ಬೇಕಾ? ಹೌದು. ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಸರ್? ಏನೋ ಒಂದು ಡೈವರ್ಟ್ ಮಾಡ್ಕೊಂಡು ಮಾಡಿ. ಕಲಿಯೋದಿಲ್ಲ, ಯಾವ ವಯಸ್ಸಲ್ಲಿ ಏನ್ ಬೇಕಾದ್ರೂ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಹೌದು ಸರ್, ಅದಕ್ಕೆ ವಯಸ್ಸಿನ ಮಿತಿನೇ ಇಲ್ಲ. ಕರೆಕ್ಟ್. ಫ್ರೀ ಟೈಮ್ ಅಲ್ಲಿ ಕುಕಿಂಗ್ ಎಲ್ಲ ಸ್ವಲ್ಪ, ಚೈನೀಸ್ ಫುಡ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇನ್ವೆನ್ಷನ್ ಮಾಡೋದೆಲ್ಲ ಜಾಸ್ತಿ. ಮಕ್ಕಳ ಮೇಲೆ ಪ್ರಯೋಗನಾ? ಮಕ್ಕಳ ಮೇಲೆ ಸರ್, ಮಾನದಿನ ಸ್ಕೂಲ್ ಹೋಗ್ತಾರ ಮಕ್ಕಳು? ಹೋಗ್ತಾರೆ ಸರ್. ಜೊತೆಗೆ ನನ್ನ ಮಗನೂ ಸ್ವಲ್ಪ ಚೈನೀಸ್ ಫುಡ್ ಅಂದ್ರೆ ಅವ್ನಿಗೆ ತುಂಬಾ ಇಂಟ್ರೆಸ್ಟ್. ಹೌದಾ? ಅವನು ಮಾಡ್ತಾನೆ. ಸ್ಪ್ರಿಂಗ್ ಆನಿಯನ್ ಹಾಕೋ. ನಿಮ್ ಶೋನ ತುಂಬಾ ನೋಡ್ತಾ ಇರ್ತೀವಿ. ಮಧ್ಯಾಹ್ನ ಆಗಿದ ಕೂಡಲೇ ಆನ್ ಮಾಡ್ಕೊಂತೀವಿ. ಬಹಳ ಚೆನ್ನಾಗಿ ತೋರ್ಸ್ಕೊಡ್ತೀರಾ ಎಲ್ಲಾನು ಮಾಡೋದನ್ನ. ತುಂಬಾ ಇಂಟ್ರೆಸ್ಟಿಂಗ್. ಸೊ ಅದನ್ನ ನೋಡ್ತೀವಿ ಮಧ್ಯಾಹ್ನ. ಸೊ ವೈಟ್ ಪೆಪ್ಪರ್ನ ಸ್ವಲ್ಪ ಖಾರಕ್ಕೆ ಹಾಕೋಬೇಕು ಸರ್. ಹಾಕಿ. ಖಾರ ಕಡಿಮೆ ಮಾಡಿ ತಿನ್ನೋದು ಜಾಸ್ತಿನಾ? ಮೀಡಿಯಂ. ಮತ್ತೆ ನಿಮ್ಮ ಮಿಸ್ಸಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ಕೇಳಿದೆ ಅಂತ ಹೇಳಿ. ನಾನ್ ವೆಜಿಟೇರಿಯನ್ ಅಂತೂ ತುಂಬಾ ಚೆನ್ನಾಗಿ ಹೊಸ ಹೊಸ ಐಟಮ್ಸ್ ಮಾಡ್ತಾರೆ, ನೋಡ್ತಿರ್ತೀವಿ. ಈಗ ಸಾಲ್ಟ್ ಹಾಕಿದ್ದೀನಿ ಸರ್. ಇದು ಡಾರ್ಕ್ ಸೋಯಾ ಸಾಸ್. ಡಾರ್ಕ್ ಸೋಯಾ ಸಾಸ್. ಅದೇನು ಡಾರ್ಕ್ ಸೋಯಾ ಸಾಸ್? ಅಲ್ಲ ಸರ್, ಡಾರ್ಕ್ ಸೋಯಾ ಸಾಸ್. ಏನಂದ್ರೆ ಸಾಸ್ ಅದೊಂದು ಅಷ್ಟೇ. ಸೋಯಾ ಸಾಸ್ ಹಾಕಿ. ಡಾರ್ಕ್ ಸೋಯಾ ಸಾಸ್ ಅದರಲ್ಲಿ, ಯಾಕಂದ್ರೆ ಕಲರ್ ಸ್ವಲ್ಪ ಡಾರ್ಕ್ ಇರುತ್ತೆ. ಓಕೆ, ಡಾರ್ಕ್ ಸೋಯಾ ಸಾಸ್. ಓಕೆ,
ಅದೇನು ಶೀಟ್ ಅದು? ಇದು ಬಂದು ಸ್ಪ್ರಿಂಗ್ ರೋಲ್ಗೆ ಶೀಟ್ ಸಿಗುತ್ತಾ? ಶೀಟ್ ಸಿಗುತ್ತೆ. ರೆಡಿಮೇಡ್ ಶೀಟಾ? ರೆಡಿಮೇಡ್ ಶೀಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಈ ತರ ಟಿಶ್ಯೂ ಪೇಪರ್ ತರ ಇರುತ್ತೆ. ಅಯ್ಯಯ್ಯೋ. ಅದನ್ನ ಬಂದು ನಾವು ತಗೊಂಡು ಅದರಲ್ಲಿ ಫಿಲ್ಲಿಂಗ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಬೇಕು. ಓ, ಡೀಪ್ ಫ್ರೈ ಬೇರೆ ಮಾಡಬೇಕಾ? ಓ, ಇನ್ನು ಬೇಕಾದಷ್ಟು ಕೆಲಸ ಇದೆ. ಇದರಲ್ಲಿ ಸಮೋಸಾಸ್ ಕೂಡ ಮಾಡ್ಬೋದು ಸರ್. ಆ ಫ್ರೀಜ್ ಒಳಗಡೆ ಇಷ್ಟೊಳಗೆ? ಹೌದು. ಆಮೇಲೆ ಅದರಲ್ಲಿ ಚೈನೀಸ್ ಒಂದು ಮೋಮೋಸ್ ಅಂತ ಮಾಡ್ತಾರೆ. ಹೌದೌದು. ಅದನ್ನು ಅದರಲ್ಲೇ ಮಾಡೋದು ಸರ್. ಓಕೆ ಸಾಕು ಸರ್. ಓಕೆನಾ? ಆಫ್ ಮಾಡೋಣ. ಇದು ಏನಂದ್ರೆ ಸ್ವಲ್ಪ ಆರ್ಬೇಕು. ಆರಿದ ನಂತರ ಅದರಲ್ಲಿ ಫಿಲ್ಲಿಂಗ್ ಇಟ್ಟು ಓಕೆ ಚಪಾತಿ ರೋಲ್ ಮಾಡಿ ಅದರಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು. ಇದ್ರೊಳಗೆ ಮಾಡಿರೋ ಅಂತದ್ರಲ್ಲಿ ಬಿಟ್ರೆ ಯಾವತ್ತೂ ಅದು ಆರಲ್ಲ. ಹಾ, ಅದು ಆರಬೇಕು ಅಂದ್ರೆ ನೀವು ಬೇರೆದಕ್ಕೆ ಅದನ್ನ ಶಿಫ್ಟ್ ಮಾಡಿಸ್ಕೋಬೇಕು. ಓಕೆ. ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಅದು ಸ್ವಲ್ಪ ಬಿಸಿ ಆಗ್ತಾ ಇರಲಿ. ನನಗೆ ಒಂದು ಪ್ಲೇಟ್ ಕೊಡಿ. ತೊಗೊಳ್ಳಿ ಮೇಡಮ್, ನಿಮಗೋಸ್ಕರ ಪ್ಲೇಟ್. ಸ್ಪ್ರಿಂಗ್ ಇದು ಆನಿಯನ್ ರೋಲಾ? ಸ್ಪ್ರಿಂಗ್ ವೆಜ್ ರೋಲ್, ಚೈನೀಸ್ ವೆಜಿಟೇಬಲ್ ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಗ್ ರೋಲ್. ಹೋಯ್ತು ಕತೆ. ಹಾಕಿ ಮೇಡಮ್. ಇದು ಅಂಗಡಿಲಿ ಸಿಗುತ್ತೆ ರೆಡಿಮೇಡ್ ಆಗಿ. ಏನಂತ ಕೇಳಿದ್ರೆ ಸ್ಪ್ರಿಂಗ್ ರೋಲ್ ಶೀಟ್ಸ್ ಅಂತ ಸಿಗುತ್ತೆ. ಸ್ಪ್ರಿಂಗ್ ರೋಲ್ ಶೀಟ್ ಅಂತ ಸಿಗುತ್ತೆ. ಎಲ್ಲ ನಿಮಗೆ ಶಾಪ್ ಅಲ್ಲಿ ಸಿಗುತ್ತೆ. ಆಲ್ ಫುಡ್ ಬಜಾರ್ಸ್ ಅಲ್ಲಿ ಸಿಗುತ್ತೆ ಆಲ್ಮೋಸ್ಟ್. ಅದನ್ನ ತಗೊಂಡು ಇದಿಲ್ಲ ಅಂದ್ರೆ ನಾವು ಚಪಾತಿ ತರ ಹೊತ್ಕೊಂಡು ಮಾಡ್ಕೋಬೇಕಾ? ಇಲ್ಲ ಸರ್, ಆ ತರ ಬರೋದಿಲ್ಲ. ಇದನ್ನ ಸಪರೇಟ್ ಪ್ರಿಪರೇಷನ್ ಇದೆ ಇದಕ್ಕೆ. ಚಪಾತಿ ತರ ಮಾಡಕ್ಕಾಗಲ್ಲ. ಮತ್ತೆ ಹೆಂಗ್ ಮಾಡೋದು? ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು? ಸಿಕ್ಕತ್ತೆ, ಎಲ್ಲ ಬಜಾರ್ಸ್ ಸಿಕ್ಕಿಲ್ಲ. ಕೊಪ್ಪಳದಲ್ಲಿ ಏನ್ ಮಾಡೋದು ಹೇಳ್ರಿ? ಕೊಪ್ಪಳದಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಅದು ಮೈದಾ ಹಾಕ್ಬಿಟ್ಟು ಹಿಟ್ಟು ತರ ಮಾಡ್ಬಿಟ್ಟು ಅದನ್ನ ತವಾನಲ್ಲಿ ಸ್ವಲ್ಪ ಬೇಕ್ ಮಾಡ್ಬಿಟ್ಟು ಆಮೇಲೆ ಮಾಡ್ಬೇಕು ಸರ್. ಎಸ್. ಈಗ ಇದಕ್ಕೆ ಬೈಂಡಿಂಗಿಗೆ ಸ್ವಲ್ಪ ಅಕ್ಕಿ ಹಸಿಟ್ಟಿಗೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಬೇಕು. ಅದು ಅಕ್ಕಿ ಹಿಟ್ಟು? ಅದು ಇದು ಮೈದಾ. ಮೈದಾ ಹಿಟ್ಟು. ಮೈದಾ ಹಿಟ್ಟಿಗೆ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೋಬೇಕು. ಬೈಂಡಿಕ ಅದು ಹಚ್ಚಕ ಪೇಸ್ಟ್ ಆಗಿ ಮೆತ್ತಕ? ಹೌದು. ಒಳ್ಳೆ ಕೆಲಸ. ಅಮ್ಮ ಏನ್ ಅಡುಗೆ ಮಾಡ್ತಾರೆ ಚೆನ್ನಾಗಿ? ಅಮ್ಮ ಎಲ್ಲ ವೆಜಿಟೇರಿಯನ್ ಚೆನ್ನಾಗಿ ಮಾಡ್ತಾರೆ ಸರ್. ಓ, ನೀವೇನ್ ದೊಡ್ಡ ನಾನ್ ವೆಜಿಟೇರಿಯನ್ ಮಾಡಂಗೆ? ಅಮ್ಮ ಫುಲ್ ವೆಜಿಟೇರಿಯನ್ ಮಾಡ್ತಾರೋ? ಇಲ್ಲ, ನಾವು ಫುಲ್ ಚೈನೀಸು ಹಂಗೆ ಅವ್ರು ಹೇಳ್ತಾ ಇರೋದು. ಮತ್ತೆ ನಮ್ ಚಿಕ್ಕಮ್ಮ ನಿಮ್ಮನ್ನ ಕೇಳ್ದೆ ಅಂತ ಹೇಳಿದ್ರು ಸರ್. ಯಾರು ನಿಮ್ ಚಿಕ್ಕಮ್ಮ? ಅವರು ಆಕ್ಟ್ರೆಸ್ ಗೀತಾ ಅಂತ. ಹೌದು. ಅವರು ಕೇಳ್ದೆ ನಿಮ್ಮನ್ನ ವಿಚಾರಿಸ್ತೆ ಅಂತ ಹೇಳಿ. ನಮಸ್ಕಾರ ಮೇಡಮ್, ನೀವೊಂದ್ಸರಿ ಬನ್ನಿ ಅಡುಗೆ ಮಾಡಕ್ಕೆ. ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಅಲ್ಲ, ಅಡುಗೆ ಮಾಡ್ತೀರಲ್ಲ ನೀವು? ಎಷ್ಟು ವರ್ಷ ನೋಡಿದೀವಿ ಗೀತಾವ್ರನ್ನ ನಾವು. ಇವತ್ತು ನೋಡಿದ್ವಿ. ಕುಮಾರ್ ಜೊತೆ ಎಲ್ಲ ಮಾಡಿದ್ದಾರೆ. ಹೌದೌದೌದು. ಅಯ್ಯೋ. ನಮ್ಮ ಅಮ್ಮನೂ ಫೇವರೇಟ್ ಸರ್. ನಿಮ್ ಶೋ ಬಂದ್ರೆ ಮಧ್ಯಾಹ್ನದ ಹೊತ್ತು ಮಿಸ್ ಮಾಡೋದಿಲ್ಲ. ಓಕೆ. ಟಿವಿ ಹಾಕೊಂಡು ನೋಡ್ತೀವಿ. ಥ್ಯಾಂಕ್ ಯು ಮೇಡಮ್. ಸೊ ಈ ತರ ಪೇಸ್ಟ್ ಮಾಡ್ಕೋಬೇಕು ಸರ್. ಇದನ್ನ ಇದರಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಮೆತ್ಕೋಬೇಕು ಸರ್ ಇದನ್ನ. ಆಕ್ಚುಲಿ ಇದು ಸಾಯಂಕಾಲ ಒಂದು ಸ್ನ್ಯಾಕ್ ತರ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಮಿಕ್ಸ್ ಅನ್ನ ಇದಕ್ಕೆ ಹಾಕೋದು. ಓಕೆ. ಒಂದು ಸ್ಪೂನು, ಕಾಲು ಸ್ಪೂನು. ನಮ್ಮ ಫಾದರ್ಸು ತುಂಬಾ ಇಷ್ಟಪಡ್ತಾರೆ ಸರ್ ನೀವು ಶೋ ಅಂದ್ರೆ. ಹೌದು. ಅಯ್ಯೋ, ನಿಮ್ದು ಇವಾಗ ನೋಡ್ತಾರಲ್ಲ ಅವರೇ ಇವತ್ತು ಕಳ್ಸ್ಕೊಟ್ಟಿದ್ದು ಸರ್. ಹೋಗ್ಬಿಟ್ಟು ಬನ್ನಿ. ಹೌದಾ? ಕರ್ಕೊಂಬರ್ಬೇಕಾಯ್ತು ಯಜಮಾನ್ರನ್ನ. ಈ ತರ ಮಾಡ್ಕೋಬೇಕು ಸರ್. ತೋರಿಸಿ, ಬಂತು. ಓಕೆ. ಈ ತರ ಮಾಡ್ಕೊ. ಅದು ಎಣ್ಣೆಗೆ ಹಾಕ್ರೆ ಏನಾಗಲ್ವಾ? ಏನಾಗಲ್ಲ ಸರ್, ಕ್ಲೀನಾಗಿ ಬೈಂಡ್ ಮಾಡ್ಬೇಕು ಸರ್. ಮಾಡಿ. ಯಾಕೆ ಮೇಡಮ್ ಅಷ್ಟನ್ನ? ಹಾಕ್ಲಾ? ಎಸ್ ಹಾಕಿ. ಈಗ ಬಿಡಿ ನಿಧಾನಕ್ಕೆ. ಅದನ್ನೇನು ಮಾಡಬೇಡಿ. ಇಲ್ಲ ಮೇಡಮ್, ಏನು ಸ್ವಲ್ಪ ಅದ ಹಂಗೆ ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂಗೆನೆ ಇಳಿಸ್ಕೊಳ್ಳೋಣ ನಿಧಾನಕ್ಕೆ. ಓಕೆ. ಆದ್ರೆ ಬಹಳ ದಿವಸದಿಂದ ಈ ಶೋಗೆ ಬರಬೇಕು ಅಂತ, ಬಟ್ ಈಗ ಬೇಗ ಕರ್ಕೊಂಡಿದ್ದೀರಾ ಸರ್. ಏನೋ ಚೈನೀಸ್ ನಿಮ್ಮ ಡಿಶ್ನ ತಿನ್ನೋ ಯೋಗ ನಮ್ಗಿನ್ನ ಬಂದಿರ್ಲಿಲ್ಲ. ಇವತ್ತು ಬಂದಿದೆ. ಹಾಕಿ ಮೇಡಮ್. ಓ, ಇನ್ಮೇಲೆ ಅದನ್ನೇ ತಿನ್ಸ್ತೀನಿ ಬಿಡಿ ಸರ್. ಸಿಮಲೆ ಬೇಲಿ ಅಲ್ಲ ಇದು? ಹೌದು, ಮೀಡಿಯಂ ಅಲ್ಲೇ ಬೇಲಿ ಸರ್. ಓಕೆ. ಸ್ವಲ್ಪ ತಿರ್ಗಿಸ್ಕೋಬೇಕು ಸರ್. ತಿರ್ಗಿಸ್ಕೊಳ್ಳಾ? ಸ್ಲೈಟ್ ಆಗಿ. ಏನಾಗುತ್ತೆ ಅಂದ್ರೆ ಒಳಗಡೆ ಓಪನ್ ಆಗ್ಬಿಡುತ್ತೆ, ತುಂಬಾ ಹಾರ್ಡ್ ಆಗಿ. ಇದ್ರ ಜೊತೆಗೆ ಸಾಸ್ ಇಟ್ಕೊಂಡು ತಿನ್ಬೋದು ಸರ್. ಚಿಲ್ಲಿ ಸಾಸ್, ಟೊಮೆಟೊ ಸಾಸ್. ಫುಲ್ ಇದು ಬ್ರೌನ್ ಆಗಬೇಕಲ್ಲ? ಇದು ಸ್ವಲ್ಪ ಆ ಬಿಸ್ಕೆಟ್ ಕಲರ್ ಬ್ರೌನ್ ತರ ಬರಬೇಕು, ಅವಾಗಲೇ ಮಜಾ. ವೆಜಿಟೇಬಲ್ ಚೈನೀಸ್ ಸ್ಪ್ರಿಂಗ್ ರೋಲ್ ರೆಡಿ ಟು ಈಟ್. ಅಬ್ಬಾ ರಮ್ಯಾ ಅವರು ಹೇಳ್ತಾ ಇದ್ದಾರೆ ವೆಜಿಟೇಬಲ್ ಚೈನೀಸ್ ಸ್ಪ್ರಿಂಗ್ ಆನಿಯನ್ ರೋಲ್ ಅಂತಾನು ಹೇಳ್ಬೋದು. ಎಲ್ಲ ಹೇಳಿ ಕೊಟ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ನೋಡಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮ ರಮ್ಯಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಚೈನೀಸ್ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹೂವಿನ ಕಾಂಡದ ಭಾಗ, ಎಲೆಕೋಸು, ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್, ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಕಿ ಹುರಿದು ಈರುಳ್ಳಿ ಹೂ, ಬಿಳಿ ಕಾಳು ಮೆಣಸಿನ ಪುಡಿ, ಉಪ್ಪು, ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಮೈದಾ ಹಿಟ್ಟಿಗೆ ನೀರು ಹಾಕಿ ಕಲಸಿಕೊಳ್ಳಿ. ಸ್ಪ್ರಿಂಗ್ ರೋಲ್ ಶೀಟ್ ನ ಸುತ್ತ ಕಲಸಿಕೊಂಡ ಮೈದಾ ಹಿಟ್ಟಿನ ಪೇಸ್ಟ್ ಅನ್ನು ಹಚ್ಚಿ ತಯಾರಿಸಿಕೊಂಡ ಮಸಾಲಾ ಮಿಶ್ರಣವನ್ನು ತುಂಬಿ ಸುತ್ತಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಚೈನೀಸ್ ಸ್ಪೆಷಲ್ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಸವಿಯಲು ಸಿದ್ಧ.
ರಮ್ಯಾ ಅವರೇ ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಚೆನ್ನಾಗಿರುತ್ತೆ ಅನ್ನೋ ಗ್ಯಾರಂಟಿನಾ? ಫಸ್ಟ್ ಕ್ಲಾಸ್ ಸರ್. ಸಾಸ್ ಜೊತೆ ಬಿಸಿ ಇರ್ಬೋದು ಸರ್. ಸರ್ ಒಂದು ಬೈಟ್ ಒಳಗೆ ಹೋಗ್ಬೇಕು ಸರ್, ಅವಾಗಲೇ ನಿಮಗೆ ಫ್ಲೇವರ್ ಗೊತ್ತಾಗೋದು. ಚೆನ್ನಾಗಿದೆ, ಒಳ್ಳೆ ಮಸಾಲ ಚೆನ್ನಾಗಿ ನಾವು ಫ್ರೈ ಮಾಡಿರೋದ್ರಿಂದ ತಾಕತ್ತಿದೆ ಸ್ವಲ್ಪ. ರೆಡಿಮೇಡು ಶೀಟು ಸಿಗುತ್ತೆ, ಒತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓನ್ಲಿ ಫಿಲ್ಲಿಂಗ್, ಫೋಲ್ಡಿಂಗ್, ಪುಟ್ಟಿಂಗ್ ಆಯಿಲ್ ಅಷ್ಟೇ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಇದರೊಳಗೆ ಎಗ್ ಹಾಕೋಬೋದು, ಚಿಕನ್ ಹಾಕೋಬೋದು. ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಆಲ್ಮೋಸ್ಟ್ ಆಲ್ ಸೇಮೇನೆ, ಇನ್ನೇನು ಎಕ್ಸ್ಟ್ರಾರ್ಡಿನರಿ ಏನು ಬೇಕಾಗಿಲ್ಲ. ಸಾಸಸ್ ಹಾಕೋಬೇಕು ಸರ್. ಸಾಸು ಸ್ವಲ್ಪ ಬೇಕಾಗ್ಬೋದು, ಯಾಕಂದರೆ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿರೋ ಚಿಕನ್ನ ಸಾಕು. ಇವಾಗ ಮೊಟ್ಟೆ ಹಾಕಿ ಮಾಡ್ತೀವಿ ಅಂದರೆ ಮೊಟ್ಟೆ ಇದಕ್ಕೆ ಹೊಡೆದು ಹಾಕಿದ್ರೆ ಸಾಕು, ನಿಮ್ಗೆ ಆ ಫ್ಲೇವರೇ ಬೇರೆ ಆಗಿಬಿಡುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು ರಮ್ಯಾ. ನಿಮ್ಮ ಶೋಗೆ ನಮ್ಮನ್ನು ಕರೆಸಿ ಇದನ್ನು ರೆಸಿಪಿ ತೋರಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ರೆಸಿಪಿ ನೀವು ತೋರಿಸ್ಕೊಟ್ರಿ, ತಿನ್ನಿದ್ದು ನಾವು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಘೀ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಳಿರ್ತಕ್ಕಂಥ ತುಪ್ಪ. ರಮ್ಯಾ, ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಆ ರವಿ ಪ್ರಾಡಕ್ಟ್ನೆಲ್ಲ ಒಂದು ಕಡೆ ಹಾಕಿದ್ದಾರೆ, ಎಲ್ಲ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಮುರಳಿಯವರೇ ಒಂದ್ಸರಿ ಟೇಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ರಮ್ಯಾ ಅವರೇ ಟೇಸ್ಟ್ ಮಾಡಿ, ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಗೆ ಅದ್ಭುತವಾದ ಶಿವಲಿಂಗನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಹೋಗಿ ಏನು ಬೇಕಾದ್ರೆ ತಗೊಂಬನ್ನಿ. ಥ್ಯಾಂಕ್ ಯು. ಮಯ್ಯಾಸ್ ಅವರು ರಸಂ ಪುಡಿ ಕೊಟ್ಟಿದ್ದಾರೆ. 30 ಸೆಕೆಂಡಲ್ಲಿ ಬಿಸಿ ಬಿಸಿ ನೀರಲ್ಲಿ ಈ ಬ್ರಿಕ್ನ ಹಾಕಿದ್ರೆ ಸಾಕು, ರಸಂ ರೆಡಿ ಆಗುತ್ತೆ. ಥ್ಯಾಂಕ್ ಯು. ಅಡುಗೆ ಮಾಡ್ತಾ ಇರ್ತೀರಾ, ಹಬ್ಬಕ್ಕೆ ಏನು ಅಡುಗೆ ಮಾಡ್ಕೋಬೇಕು ಅಂತ ಕನ್ಫ್ಯೂಷನ್ ಶುರು ಆಗುತ್ತೆ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಹಬ್ಬದ ಅಡುಗೆ ಪುಸ್ತಕ ಕೊಟ್ಟಿದ್ದಾರೆ ನಿಮಗೋಸ್ಕರ. ಭಾಳ ಗಿಫ್ಟ್ ಕೊಟ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ರಮ್ಯಾ, ಥ್ಯಾಂಕ್ ಯು. ಅದ್ಭುತವಾಗಿರೋವಂಥ ಚೈನೀಸ್ ಡಿಶನ್ನು ಮಾಡಿ ಕೊಟ್ಟಿದ್ದಾರೆ ರಮ್ಯಾ ಅವರು. ಮುರಳಿಯವರೇ, ನೀವು ಆಮೇಲೆ ತಿನ್ಕೊಳ್ಳಿ. ಸಮಯ ಆಗೋಯ್ತು ಕಾರ್ಯಕ್ರಮ ಮುಗಿಸಿ. ನೀವು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ಇಮೇಲ್ ಮಾಡಿ, ಫೋನ್ ಮಾಡಿ, ಲೆಟ್ರ್ ಬರೀರಿ, ಸಿಕ್ಕಿದಾಗ ಮಾತಾಡಿಸಿ. ನಿಮ್ಮ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ಕಾರ್ಯಕ್ರಮದಲ್ಲಿ ನಾವು ತೋರಿಸುವಂಥ ರೆಸಿಪಿ ಪುಸ್ತಕ ಸಿಗ್ತಾ ಇಲ್ಲ ಯಾರಾದರೂ ಅಂತ ಹೇಳಿದ್ರೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ನಂಬರ್ ಕೊಡ್ತಾ ಇದ್ದೀನಿ, ಅವ್ರಿಗೆ ಫೋನ್ ಮಾಡಿ. 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ